ನಮಸ್ಕಾರ. ಇವತ್ತು ನಮ್ಮ ಜೊತೆ ರಾಜಲಕ್ಷ್ಮಿ ಎನ್ ರಾವ್ ಖ್ಯಾತ ಲೇಖಕಿಯವರು ನಮ್ಮ ಜೊತೆಲಿದ್ದಾರೆ. ಸಂಗಮ ಅಂತ ಒಂದು ಸಣ್ಣ ಕಥಾ ಸಂಕಲನದಿಂದ ಹೆಚ್ಚು ಜನರಿಗೆ ಪರಿಚಿತರಾಗಿದ್ದಾರೆ. ನನಗೆ ಈಗಲೂ ಅನಿಸಿದೆ ಆ ಕಥೆಗಳಲ್ಲಿರುವ ಸಂಕೀರ್ಣತೆ ಮತ್ತು ಒಂಥರದ ಅಂಬಿಷನ್ನು, ಆಮೇಲೆ ಸೊಫಿಸ್ಟಿಕೇಷನ್, ಮತ್ತು ಅಲ್ಲಿರೋ ಒಂದು ಕಾಲ್ಪನಿಕ ಶಕ್ತಿಯನ್ನು ಮತ್ತೆ ವಿಮರ್ಶಕರು ಅದನ್ನು ಶೋಧಿಸಬೇಕು ಅಂತ ನನಗೆ ಯಾವಾಗಲೂ ಅನಿಸಿದೆ. ಅವರ ಒಂದು ಆಗಸ್ಟ್ 15 ಕತೆ ಅನುವಾದ ಮಾಡ್ತಾ ನನಗೆ ಇನ್ನೂ ಹೆಚ್ಚು ಖಚಿತವಾಯಿತು. ಅವ್ರು ನಮ್ಮ ಜೊತೆಲಿ ಇವತ್ತು ಮಾತಾಡ್ತಿರೋದು ನಮ್ಮ ಅದೃಷ್ಟನೇ. ನಮಸ್ಕಾರ. ಪ್ರಾಸ್ತಾವಿಕವಾಗಿ ನಿಮ್ಮ ಮಾತು ಕೇಳೋದಾದರೆ, ಇಲ್ಲಿ ಬಂದು ಎಷ್ಟು ವರ್ಷ ಆಯಿತು? 28. ಇಲ್ಲಿ ನಿಮ್ಮ ವಾಟ್ ಆರ್ ಯುವರ್ ಪ್ರೀ ಆಕ್ಯುಪೇಷನ್ಸ್? ಹೌ ಡು ಯು ಸ್ಪೆಂಡ್ ಯುವರ್ ಟೈಮ್? ಬೀಯಿಂಗ್ ವಾಟ್ ಐ ಆಮ್. ಇರುವುದನ್ನು ಇರುವುದಂತೆ ಇಟ್ಟುಕೊಳ್ಳುವುದೇ. ಜೋ ಹೇ ಐಸೆ ಹಿ ರೆಹನಾ, ಲೀವಿಂಗ್ ಥಿಂಗ್ಸ್ ಆಸ್ ದೇ ಆರ್. ನೀವು ಬರೆಯೋದು ಉನ್ನದಿ ಉನ್ನಟ್ಲು ಉಂಚುಟ. ಈಗ ಒಂಥರ ಕನ್ವೆನ್ಷನಲ್ ಆಗಿ ಶುರು ಮಾಡೋದಾದರೆ, ನಿಮ್ಮ ಬಾಲ್ಯದ ದಿನಗಳಲ್ಲಿ ನೀವು ಒಂದು ಕಡೆ ಹೇಳಿದ್ದೀರ, ನಿಮ್ಮ ಮೊದಲನೇ 11 ವರ್ಷ ನಿಮ್ಮ ಅಜ್ಜನ ಮನೇಲಿದ್ರಿ ಅಂತ. ನಿಮ್ಮ ಅಜ್ಜ BM ಶ್ರೀಯವರು ದೊಡ್ಡ ಕನ್ನಡ ಸಾಹಿತಿ. ಅವ್ರ ಜೊತೆಯಲ್ಲಿ ಮಗುವಾಗಿ ಬೆಳೆಯೋದು ಅಂದರೆ ಹೇಗಿತ್ತು? ಅವ್ರು ನಿಮ್ಮನ್ನ ಯಾವ ರೀತಿಯಲ್ಲಿ ನಿಮ್ಮನ್ನ ಪೋಷಿಸಿದ್ರು? ತುಂಬ ವರ್ಷ ಆದಮೇಲೆ ಮನೇಲಿ ಒಂದು ಮಗು ಹುಟ್ಟಿತು. ಸೊ ನ್ಯಾಚುರಲಿ ಎವ್ರಿ ಒನ್ ವಾಸ್ ಫಸಿ ಎಟ್ಸೆಟ್ರಾ. ಸೊ ನಮ್ಮ ಅಜ್ಜ ಈ ಮಗುನ ತಾರಸಿ ಮೇಲೆ ಕರ್ಕೊಂಡು ಹೋಗಿ, ಟೆರೆಸ್ ಮೇಲೆ ಕರ್ಕೊಂಡು ಹೋಗಿ ಆಕಾಶನೆಲ್ಲ ತೋರಿಸಿ, ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ಹೌ ಐ ವಂಡರ್ ವಾಟ್ ಯು ಆರ್, ಅಪ್ ಅಬವ್ ದ ವರ್ಲ್ಡ್ ಸೋ ಹೈ, ಲೈಕ್ ಅ ಡೈಮಂಡ್ ಇನ್ ದಿ ಸ್ಕೈ ಅಂತ ಹೇಳ್ಕೊಡ್ತಾ ಇದ್ರು. ನಿಮ್ಮ ಓದೋ ಅಭ್ಯಾಸ ಅವರೇ ಎನ್ಕರೇಜ್ ಮಾಡಿ? ಮನೆ ತುಂಬ ಪುಸ್ತಕ, ಫ್ಯಾಸಿನೇಟಿಂಗ್. ಯಾವ ಥರದ ಪುಸ್ತಕಗಳು? ಎಲ್ಲ ಥರದ್ದು, ಮೋಸ್ಟ್ಲಿ ಲಿಟ್ರೇಚರ್, ಇಂಟರ್ನ್ಯಾಷನಲ್. ನೀವು ಒಂದು ಕಡೆ ಹೇಳಿದಿರ, ಅವ್ರ ಜೊತೆ ಅವರು ಕನ್ನಡ ಕಟ್ಟುವ ಕೆಲಸದಲ್ಲಿ ತೊಡಗಿದ್ದಾಗ ನೀವು ಅವ್ರ ಜೊತೆಲಿ ಬಸ್ಸಲ್ಲಿ ಹೋಗಿದ್ರಿ, ಕೆಲವು ಕಾರ್ಯಕ್ರಮಗಳು, ಸುಮಾರು ಕಾರ್ಯಕ್ರಮಗಳು ಹೋಗಿದ್ರಿ ನೀವು ಅಂತ ಹೇಳಿದಿರ. ಅದು ಯಾವ ರೀತಿಯಲ್ಲಿ ನಿಮ್ಮನ್ನು ಅದು ಸ್ಪರ್ಶಿಸಿರ್ಬೋದು, ಆ ಎಕ್ಸ್ಪೋಜರ್? ಉತ್ಸಾಹ, ಪ್ರೇರಣೆ, ಕನ್ನಡ. ಅದು ಏನು ತುಂಬ ಕಷ್ಟದ ರೋಡ್ಗಳವಾಗ. ಬಸ್ಸು ಅಂದರೆ ಟರ್ಕ್ಟಾಲ್ ಬಸ್ಸುಗಳು, ಪ್ರೈವೇಟ್ ಬಸ್ಸುಗಳು, ಸಣ್ಣ ಸಣ್ಣ ಬಸ್ಸುಗಳು. ಅದು ರಸ್ತೆ ಸರಿಯಾಗಿರ್ತಿರ್ಲಿಲ್ಲ, ಧೂಳಿನ ರಸ್ತೆಗಳು. ಅದು ಹಿಂದೆ ಒಂಥರ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ ಥರದ ಧೂಳು. ಅಂದರೆ ಬಡವರು, ಬಲ್ಲದರು ಎಲ್ರಿಗೂ ಕೇಟರ್ ಮಾಡ್ತಾಯಿದ್ರು, ಎಲ್ಲರನ್ನೂ ಅವ್ರ ಹತ್ತಿರ ಸೇರಿಸ್ಕೊತಾ ಇದ್ರು. ಯಾಕೆಂದರೆ ಸಂಡೂರು ಮಹಾರಾಜರ ಅರಮನೆಗೂ ಹೋಗಿದ್ದಾಯಿತು, ಪ್ಲಸ್ ಬಡಬಗ್ಗರ ಜೊತೆನೂ ಇದ್ದಿದ್ದಾಯಿತು. ಸಮದೃಷ್ಟಿ. ಆಮೇಲೆ ನೀವು ನಿಮ್ಮ ತಂದೆ ತಾಯಿಯವ್ರ ಜೊತೆಲೇ ನಿಮ್ಮ ಸ್ಕೂಲ್ ದಿನಗಳೆಲ್ಲ ಅವ್ರಲ್ಲಿ ಹೆಚ್ಚು ಅಲ್ಲೇ ಕಳೆದ್ರಿ. ನಿಮ್ಮ ಸ್ಕೂಲ್ ದಿನಗಳನ್ನ ನೆನೆಸ್ಕೊಂಡ್ರೆ ಈಗ ಏನು ಮುಖ್ಯ ಅಂತ ಅನಿಸುತ್ತೆ ನಿಮಗೆ ವಿದ್ಯಾರ್ಥಿ ಜೀವನ? ಲೀಡರ್ಶಿಪ್ ಕ್ವಾಲಿಟಿ. ಏನು ಮಾಡ್ತಾಯಿದ್ರಿ ಸ್ಕೂಲಲ್ಲಿ ನೀವು? ಅಂದರೆ ಹುಡುಗರನ್ನೆಲ್ಲ ಸೇರಿಸ್ಕೊಂಡು ಆಟ ಪಾಠ ಆಡಿಸೋದು, ನಾಟಕ, ಡಾನ್ಸ್ ಇತ್ಯಾದಿ, ನಿರ್ದೇಶನ ಮಾಡೋದು ಇತ್ಯಾದಿ. ನೀವು ಬೆಳೆದಿದ್ದು ಹೆಚ್ಚಿನ ಭಾಗ ಕರ್ನಾಟಕದ ಹೊರಗೇನೆ. ನಿಮ್ಮ ತಂದೆ ಪೂನಾದಲ್ಲಿದ್ದರು, ಬಾಂಬೆ ಹೊರಗೆ ಕಲ್ಯಾಣಲ್ಲಿದ್ದರು, ಸಿಕಂದ್ರಾಬಾದಲ್ಲಿದ್ದರು, ಆಮೇಲೆ ಬೇರೆ ಬೇರೆ ಕಡೆ ಇದ್ದರು, ಜಬಲ್ಪುರ್, ಸಿಕಂದ್ರಾಬಾದ್ ಇತ್ಯಾದಿ. ಸೊ ಆ ಥರದ ಒಂದು ಇದು ಕೆಲವೇ ವರ್ಷಗಳ ಒಂದು ಕಡೆ ಒಂದು ದೂರದಲ್ಲಿದ್ದು ಇನ್ನೊಂದು ಕಡೆ ಹೋಗೋದು, ಸ್ಥಳಾಂತರ ಆಗೋದು, ನೀವು ನಿಮ್ಗೆ ಯಾವ ಥರದ್ದು ಇದಾಯಿತು? ಅಂದರೆ ಒಂದು ಹಿಂದಿ ಭಾಷೆ ಪರಿಸರ ಒಂದು ಕಡೆ, ತೆಲುಗು ಭಾಷೆ ಪರಿಸರ ಇನ್ನೊಂದು ಕಡೆ, ಈ ಭಾಷಾ ಪರಿಸರ ಬದಲಾಗ್ತಿದ್ದಾಗ ನೀವು ಹೌ ಡಿಡ್ ಯು ಫೀಲ್ ಆಸ್ ಸಮ್ವನ್? ಅಂದರೆ ಒಂದು ಅಡ್ವಾಂಟೇಜ್ ಏನು, ಸ್ಕೂಲು ಕಾಲೇಜುಗಳಿಗೆ ಹೋಗದೇ ಇರೋದ್ರಿಂದ ತುಂಬ ಸಮಯ ಸಿಗುತ್ತೆ ಬೇರೆ ಬೇರೆ ಥರದ ಓದುಗಳಿಗೆ, ಅದಕ್ಕೆಲ್ಲ. ದಟ್ ವಾಸ್ ಅನ್ ಅಡ್ವಾಂಟೇಜ್. ಸೊ ನೀವು ಸ್ಕೂಲ್ಗಳಿಗೆ ಹೋಗ್ತಿರ್ಲಿಲ್ವಾ ಈ ಊರುಗಳಲ್ಲಿ? ಇಲ್ಲಿ ಲೋವರ್ ಸೆಕೆಂಡ್ರಿ ಮುಗೀತು, ಆಮೇಲೆ ಮನೆಯಿಂದಲೇ ಓದಿದ್ದು ಅಷ್ಟೇ. ಕಾಲೇಜ್ BA ಮಾಡಿದ್ದು ನೀವು ಒಂದು ಕಾಲೇಜ್ ಎಲ್ಲ ಪ್ರೈವೇಟ್. ಹೌದಾ?
ಸೊ ಯು ಸೆಲ್ಫ್ ಟಾಟ್, ಯು ರೆಡ್ ಆನ್ ಯುವರ್ ಓನ್ ಆ್ಯಂಡ್ ಯು ಡಿಡ್ ದ ಎಕ್ಸಾಮ್ಸ್ ಔಟ್ಸೈಡ್. MA ಹಾಗೆ ಮಾಡಿದ್ರಿ ಇಂಗ್ಲೀಷ್ ಲಿಟ್ರೇಚರಲ್ಲಿ. BL ನೀವು ಓದಿದ್ದು ಹಿಸ್ಟ್ರಿ, ಇಂಗ್ಲೀಷ್ ಮತ್ತು ಫಿಲಾಸಫಿ. ನಾಗ್ಪುರ್. ಹಾಂ, ನಾಗ್ಪುರಲ್ಲಿ. ಸೊ ಆ ಕೋರ್ಸ್ಗಳಲ್ಲಿ ನೀವು ಕಡ್ಡಾಯವಾಗಿ ಓದಲೇಬೇಕಾದ ಪುಸ್ತಕಗಳಿದ್ವಲ್ಲ, ಅವು ಯಾವ ಥರದವು ಇದ್ವು? ಆ್ಯಂಡ್ ಡಿಡ್ ಯು ಲೈಕ್ ದೋಸ್ ಬುಕ್ಸ್? ವಾಸ್ ದೇ ಇಂಪಾರ್ಟೆಂಟ್? ಅಂದರೆ ಸಿಲೆಬಸ್ಸಲ್ಲಿ the books you are required to read, which you read on your own. Were they good? ಪೋಸ್ಟಿಂದ ತರಿಸ್ಕೊಳ್ಳೋದು. But what kinds of books were they? Were you happy you read them? Yes, of course. Nothing is an accident, Chandan. Everything contributes to one's knowledge, yes, one's development. So ನೀವು ಯಾವ ಥರದ ಲೇಖಕರು ನಿಮಗೆ ನೀವು ಇಷ್ಟಪಡ್ತಿದ್ರಿ? ಕೆಲವುದು ಓದಲೇಬೇಕಾಯ್ತು ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ? ತೆಲುಗು ರೀಸೆಂಟ್ ಅಕ್ವಿಸಿಷನ್. ಒಂದೇನಪ್ಪ ಅಂತಂದ್ರೆ ಅದರಲ್ಲೂ ಆಗಿನ ಕಾಲದ ಪುಸ್ತಕಗಳನ್ನೆಲ್ಲ ಓದಿದ್ರೆ ಒಂದು ಅತೃಪ್ತಿ ಇತ್ತು. ಯಾಕೆ ಅಂತಂದರೆ ಎಲ್ಲ ಬರೀ ಹೊರಗಿನ ವಿಷಯ ಮಾತಾಡ್ತಿದಾರಲ್ಲ, ಒಳಗಿನ ವಿಷಯ ಮಾತಾಡ್ತಾನೆ ಇಲ್ವಲ್ಲ ಅಂತ ಅನ್ನಿಸ್ತಿತ್ತು. ಒಳಗಿನ ವಿಷಯ ಅಂದರೆ ನೀವು ಅದನ್ನು ಅಟ್ಲೀಸ್ಟ್ ಎರಡು ಥರದಲ್ಲಿ ನೋಡ್ಬೋದು. ಒಂದು ಸೈಕಲಾಜಿಕಲಿ, ಅಂದರೆ ಅಧ್ಯಾತ್ಮ ಬಿಟ್ಬಿಡಿ, ಅಧ್ಯಾತ್ಮ ಇನ್ನೂ ಪ್ರವೇಶಿಸಿರಲಿಲ್ಲ ಅವಾಗ. ಸಾಹಿತ್ಯ ಆ್ಯಸ್ ಸಚ್ ಸುಮ್ಮನೆ ಹೊರಗಡೆ ವಿಷಯಗಳು, ಯೂಶಲ್ ಥಿಂಗ್ಸ್, ಅದರ ವಿಷಯವೇ ಹೇಳ್ತಿದಾರಲ್ಲ. ಒಳಗಡೆ ಮನುಷ್ಯನ ಡೆವಲಪ್ಮೆಂಟು, ಅವನ ಬದಲಾವಣೆಗಳು, ಅದರ ವಿಷಯ ಹೇಳ್ತಾ ಇಲ್ವಲ್ಲ ಅಂತ ಅನ್ನಿಸ್ತಾ ಇತ್ತು. ಈ ಕನ್ನಡದಲ್ಲಿ ನೀವು ನಿಮ್ಮ ಹಿಂದೆ ಬಂದ ಲೇಖಕರು ಯಾರನ್ನಾದರೂ ಸೀರಿಯಸ್ ಆಗಿ ಓದಿದ್ರ? ತುಂಬ ಜನ ಮೆಚ್ಕೊಂಡಿದ್ದೆ, ನೋ ಡೌಟ್. ಆದರೂ ಒಂದು ಅತೃಪ್ತಿ ಇತ್ತು. ಯಾರನ್ನು ಮೆಚ್ಕೊಂಡಿದ್ರಿ? ಫಾರ್ ಇನ್ಸ್ಟೆನ್ಸ್ ಖಾಸ್ನೀಸ್, ಆಮೇಲೆ ಹೇಮಂತ ಅಂತೊಬ್ಬರು, ಅವ್ರ ನಿಜವಾದ ಹೆಸರೇನು ನನಗೆ ಗೊತ್ತಿಲ್ಲ, ಭಗ್ನ ಹೃದಯ ಅಂತಲೋ ಏನೋ ಒಂದು ಬರೆದಿತ್ತು. ಎಲ್ಲ ಮನೋಹರ ಗ್ರಂಥಮಾಲೆಯಲ್ಲಿ ಜಾಸ್ತಿ ಎಲ್ಲ ಪ್ರಕಟವಾಗಿತ್ತು. ಇದೇ ಒಳ್ಳೊಳ್ಳೆ ಲೇಖಕ ಆಗಲು. ಚಿತ್ತಾಲ, ಎಷ್ಟು ಜನ ಇದ್ದರು. ಬಟ್ ನವೋದಯದ ದೊಡ್ಡ ಒಂಥರ ಲೇಖಕರು ಮೈಸೂರಲ್ಲಿದ್ದರು, ಬೆಂಗಳೂರಲ್ಲಿದ್ದರು. ಮಾಸ್ತಿ, ಕುವೆಂಪು, ಕಾರಂತರು, ಅವರೆಲ್ಲ ತುಂಬ ದೊಡ್ಡವರು. ಬಟ್ ಅವ್ರ ಕೃತಿಗಳನ್ನ ನೀವು ಓದಿದ್ರಾ? ಸ್ವಲ್ಪ. ಬಟ್ ಇಂಗ್ಲೀಷ್ ಲೇಖಕರು ಯಾರನ್ನು ನಿಮ್ಗೆ ಇಷ್ಟಪಟ್ಟಿದ್ರೆ ಆಗ? ವರ್ಜೀನಿಯಾ ವೂಲ್ಫ್, ರೋಸ್ಮಂಡ್ ಲೆಮಾನ್, ಎಲಿಜಬೆತ್ ಬವೆನ್ ಇತ್ಯಾದಿ. ಅವ್ರಿಗೆ ಒಂದು ಡೆಪ್ತ್, ಒಂದು ಫೆಮಿನೈನ್ ವಿಶ್ಲೇಷಣೆ, ಅದನ್ನು ನನಗೆ ತುಂಬ ಇಷ್ಟ ಆಗ್ತಿತ್ತು. ಅಂದರೆ ಆವಾಗಲೇ ಒಂದು ಡೈಕೋಟಮಿ ಕಾಣಿಸ್ತಾ ಇತ್ತು. ಪೀಪಲ್ ಲೈಕ್ ಜಾನ್ ಡಾಸ್ ಪಾಸಸ್ ಎಟ್ಸೆಟ್ರಾ, ಅವ್ರ ಹೊರಗಡೆ ಎಕ್ಸ್ಟೆನ್ಸಿವ್ ಎಕ್ಸ್ಪೀರಿಯನ್ಸ್, ಬಟ್ ಅವರು ಈ ಹೆಂಗಸರು ಏನು ಬರಿತಾ ಇದ್ರು ಅವರದ್ದೆಲ್ಲ ಒಳಗಡೆ ಗೋಯಿಂಗ್ ಡೀಪರ್ ಆ್ಯಂಡ್ ಡೀಪರ್, ಒಂದು ಡೈಕೋಟಮಿ ಕಾಣಿಸ್ತಾ ಇತ್ತು. ಈ 19ನೇ ಶತಮಾನದ ಲೇಖಕಿಯರಿದ್ರಲ್ಲ, ಬ್ರಾಂಟೆ ಸಿಸ್ಟರ್ಸು ಅಥವಾ ಜೇನ್ ಆಸ್ಟನ್ ಇಂಗ್ಲೀಷಲ್ಲಿ, ಎಮಿಲಿ ಡಿಕನ್ಸನ್ ಅಮೆರಿಕದಲ್ಲಿ, ಅವ್ರನ್ನ ಓದಿದ್ರ? ಅವ್ರು ಏನು ಅನಿಸುತ್ತೆ ನಿಮಗೆ? ಬಟ್ ದೇ ಡಿಡ್ ನಾಟ್ ಮ್ಯಾಟರ್ ಟು ಮಿ ಸೋ ಮಚ್. ಎಸ್. ಸೊ ಈ ಅನ್ಕಾನ್ಷಿಯಸ್ನ ಎಕ್ಸ್ಪ್ಲೋರ್ ಮಾಡೋದ್ರಲ್ಲಿ D.H. Lawrence was also trying to do that in his own way. Did you like him? Who? D.H. Lawrence. Of course. ನಾನು ಯಾವಾಗಲೂ ಕೋಟ್ ಮಾಡ್ತಿರ್ತೀನಿ. ಅಂದರೆ ಸಣ್ಣ ಸಣ್ಣ ವೈಲ್ಡ್ ಫ್ಲವರ್ಸ್ ಇರುತ್ತಲ್ಲ, a blue, so delicate a blue that even the word blue seemed too harsh a word to describe it. ಹೇಗಿದೆ ನೋಡಿ. So these were the writers. What about American writers? ಯಾರು? American writers ಯಾರು ಇಷ್ಟಪಟ್ಟಿದ್ರು ನೀವು? ಸ್ಟೈನ್ಬ್ಯಾಕ್. ಆದರೂ ಒಂದು ತೃಪ್ತಿ. ಹೊರಗಡೆ ನೋಡ್ತಿದ್ದಾರೆ, ಒಳಗಡೆ ನೋಡ್ತಾ ಇಲ್ಲ. ಬಟ್ ಸೈಕಾಲಜಿಸ್ಟ್ ಫ್ರಾಯ್ಡ್ನೆಲ್ಲ ಓದಿದ್ರ ನೀವು? ವಾಟ್ ಡಿಡ್ ಯು ರೀಡ್ ಬೈ ಹಿಮ್ ಆ್ಯಂಡ್ ವಾಟ್ ಡಿಡ್ ಯು ಲೈಕ್ ಅಬೌಟ್ ಫ್ರಾಯ್ಡ್? ಎಲ್ಲ ಇನ್ಕಂಪ್ಲೀಟ್, ಚಂದನ್. ಬಟ್ ನೀವು ಇದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಯಾರು ಸ್ನೇಹಿತರಿದ್ರ? ಯಾರೂ ಇಲ್ಲ. ನಮ್ಮ ಅಪ್ಪ ಅಮ್ಮ ಸ್ವಲ್ಪ ಒಂಥರ ಹೋಮ್ ಬರ್ಡ್ಸ್, ಹೊರಗಡೆ ಅಷ್ಟೇನು ಓಡಾಡ್ತಾ ಇರಲಿಲ್ಲ. ಎಲ್ಲ ಕಡೆಗೂ ನಮ್ಮ ಅಪ್ಪನೇ ಬಾಸ್, ಆಫೀಸಿಗೆ ಬಾಸ್. ಅದರಿಂದ ಎಲ್ಲರೂ ಅವ್ರಿಗೆ ಅಸಿಸ್ಟೆಂಟ್ಸೇ, ಆದ್ದರಿಂದ ಅಷ್ಟರ ಮಟ್ಟಿಗೆ ಇಂಟ್ರಾಕ್ಷನ್ನೂ ಇರ್ತಿರಲಿಲ್ಲ. ನಿಮ್ಮ ತಂದೆ ಏನು ಮಾಡ್ತಾಯಿದ್ರು? ಮಿಲಿಟ್ರಿ ಇಂಜಿನಿಯರಿಂಗ್ ಸರ್ವಿಸ್, MES. ಓಕೆ. ಅದರಲ್ಲಿ ಗ್ಯಾರ್ಸನ್ ಇಂಜಿನಿಯರ್. ಹೌದಾ? ನೀವು ಒಂದು ಕಡೆ ಹೇಳಿದರೆ ನಿಮ್ಮ ತಾಯಿ ತುಂಬ ಪುಸ್ತಕ ತಗೊಳ್ತಾ ಇದ್ರು, ತುಂಬ ಓದೋ ಅಭ್ಯಾಸ ಇತ್ತು ಅವ್ರಿಗೆ ಅಂತ, ಅದರಿಂದ ನಿಮಗೂ ಪುಸ್ತಕಗಳು ಸಿಗ್ತಾ ಇದ್ವು ಚಿಕ್ಕದ್ರಲ್ಲಿ ಅಂತ.
ವಾಟ್ ಸಾರ್ಟ್ಸ್ ಆಫ್ ಬುಕ್ಸ್ ವುಡ್ ಶಿ ರೀಡ್? ಮನೋಹರ ಗ್ರಂಥಮಾಲೆ, ಸಂಜೀವಿನಿ ಗ್ರಂಥಮಾಲೆ ಎಟ್ಸೆಟ್ರಾ. ಆವಾಗ ಈ ಸುಧಾ ಅವೆಲ್ಲ ಇರಲಿಲ್ಲ. ಎಲ್ಲಿ ಹೋದರೂ ನಾವು ಕರ್ನಾಟಕದಿಂದ ಹೊರಗಡೆ ಇದ್ದಿದ್ದರಿಂದ ನಮಗೆ ಕನ್ನಡದ ಪರಿಚಯ ಅಷ್ಟಾಗಿರಲಿಲ್ಲ. ಅದರಿಂದ ನಾವು ಈ ಪುಸ್ತಕದ ಮೂಲಕವೇ ನಾವು ಕನ್ನಡದಕ್ಕೆ ಸಂಬಂಧ ಮಾಡ್ಕೋಬೇಕಾಗಿತ್ತು. ವಿಮರ್ಶಕರಲ್ಲಿ ನಿಮ್ಗೆ ಯಾರು ಹೆಚ್ಚು ಆಕರ್ಷಕವಾಗಿದ್ದರು ಆಗ ನೀವು ವಿದ್ಯಾರ್ಥಿ ದಿನಗಳಲ್ಲಿ? ನೀವು ಇಂಗ್ಲೀಷ್ ಓದ್ತಾ, ಹೂ ಆರ್ ದ ಬಿಗ್ ಕ್ರಿಟಿಕ್ಸ್ ದಟ್ ಯು ಲೈಕ್ ರೀಡಿಂಗ್, ಹೂ ಹೆಲ್ಪ್ ಯು ಲುಕ್ ಅಟ್ ಲಿಟ್ರೇಚರ್? ಅಂದರೆ ಒಂದು ರೀತಿ ಒಂದು ಹೊಸ ಬಗೆಯ ನೋಡುವ ರೀತಿಯನ್ನು. ಬ್ರಾಡ್ಲಿ, ಲೀವಿಸ್, ಎಲಿಯಟ್. Can you say more about how Eliot mattered to you then? Oh, very much, very much. What did you like about him? Wasteland, for instance. ಎಂಥ ಕೃತಿ. ಈ ನಿಮ್ಮ 19th century poets didn't mean much for you? The romantics ಅಥವಾ ಇಲ್ಲ? Okay. Too verbose. There is no brevity, there is no intensity as poetry has to be, if it has to pierce you at all. ನೀವು ಒಂದ್ಸತಿ ಇನ್ನೊಂದು ಕಡೆ ಹೇಳಿದರೆ ನೀವು ಕನ್ನಡದ ಹಿಂದಿನ ಸಾಹಿತ್ಯವನ್ನು ಹೆಚ್ಚು ಓದ್ಕೊಂಡಿಲ್ಲ ಅಂತ. ಅಂದರೆ ಅದು ಪ್ರಾಚೀನ ಸಾಹಿತ್ಯ ಅಷ್ಟೇನಾ ಅಥವಾ ಜನರಲಿ ಈವನ್ ಆಧುನಿಕ ಕನ್ನಡ ಸಾಹಿತ್ಯದಲ್ಲೂ 20ನೇ ಶತಮಾನದ ಮೊದಲನೇ ಪೀಳಿಗೆಯಲ್ಲಿ ಬರೆದವರು ಅವರನ್ನು ನೀವು ಹೆಚ್ಚು ಯು ಡಿಡ್ಂಟ್ ಸ್ಪೆಂಡ್ ಮಚ್ ಟೈಮ್ ಆನ್ ದೆಮ್? ನಿಮ್ಮ ಸಮಕಾಲೀನರಲ್ಲಿ ನೀವು ಅಡಿಗರು ವಾಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ಆ್ಯಂಡ್ ಫಾದರ್ ಫಿಗರ್ ಅಂತ ಹೇಳಿದ್ರು. ಬಟ್ ವಾಟ್ ಡಿಡ್ ಯು ಲೈಕ್ ಅಬೌಟ್ ಹಿಸ್ ಪೋಯಟ್ರಿ? ಒಂದು ಸ್ಪಾಂಟಿನಿಟಿ, ಒಂದು ನ್ಯೂನೆಸ್ ಇನ್ ಎಕ್ಸ್ಪ್ರೆಷನ್. ಕ್ಯಾನ್ ಯು ಥಿಂಕ್ ಆಫ್ ಅನ್ ಎಕ್ಸಾಂಪಲ್? ನಾನು ಹೇಳಿದಲ್ಲ, ನನ್ನ ಜೀವನ 70 ವರ್ಷದಿಂದ ಬೇರೆ ಥರ ಹೊರಳಿಬಿಟ್ಟಿರೋದ್ರಿಂದ ನನಗೆ ಅಷ್ಟು ಜ್ಞಾಪಕ ಇರಲ್ಲ ಇವಾಗ. ಇಲ್ಲ, ಪರವಾಗಿಲ್ಲ. ಅವ್ರ ಫಾದರ್ ಫಿಗರ್ ಅಂದರೆ ಯಾಕೆಂತಂದರೆ ಹೊಗಳ್ತಾನೂ ಇದ್ದರು, ಬೈತಾನೂ ಇದ್ದರು. ಯಾವ ವಿಷಯಕ್ಕೆ ಬೈತಾ ಇದ್ರು? ಫಾರ್ ಇನ್ಸ್ಟೆನ್ಸ್, ಒಂದು ಆಗಿನ ಕಾಲದಲ್ಲಿ ನಮಗೆ ಅವೆನ್ಯೂಸ್ ತುಂಬ ಕಮ್ಮಿ. ಇಲ್ಲ ಆಕಾಶವಾಣಿ, ಇಲ್ಲ ಪ್ರಜಾವಾಣಿ ಇತ್ಯಾದಿ ಪಬ್ಲಿಷ್. 10 ರೂಪಾಯಿ. ಸೊ ಮೊದಲು ಆಕಾಶವಾಣಿಗೆ ಕೊಟ್ಬಿಡೋದು, ಆಮೇಲೆ ಅಲ್ಲೊಂದು ಪರ್ಮಿಷನ್ ಇಸ್ಕೊಂಡು ಪ್ರಜಾವಾಣಿಗೆ ಕೊಟ್ಬಿಡೋದು. ಸೊ 20 ರೂಪಾಯಿ ನಮಗೆ ಸಂಪಾದನೆ. ಕತೆಗಳನ್ನ ಒಂದು ಕತೆಗೆ. ಅದನ್ನು ಅವ್ರು ಇಷ್ಟಪಡ್ತಿರಲ್ವ ಈ ಥರ ಮಾಡೋದನ್ನು? ಅಂದರೆ ಒಂದು ಉದಾಹರಣೆಗೆ ಇಲ್ಲಿ ಮೈಸೂರು ಆಕಾಶವಾಣಿಲಿ ಜಯೋ ಕೇಳಿದ ಕತೆ ಅಂತ ಒಂದು ಓದಿದೆ. ಅವರಲ್ಲೇ ಅದರ ಆಕಾಶವಾಣಿ ಎದುರಿಗೆ ಒಂದು ಚೆಲ್ವಾಂಬ ಪಾರ್ಕ್ ಅಂತಿದೆಯಲ್ಲ, ಅಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ರಂತೆ ಪಾಪ. ಆಮೇಲೆ ನಾ ಹೊರಗೆ ಬಂದಮೇಲೆ ಬೈದರು, ಏನು ಕಾದಂಬರಿಗೆ ಆಗೋ ವಸ್ತುನ ಒಂದು ಕತೆ ಮಾಡಿಬಿಟ್ಟಿದ್ದೀರಲ್ಲ. ಬಟ್ ಹಿ ವಾಸ್ ವೆರಿ ಕೈಂಡ್. ನೀವು ಕಾದಂಬರಿ ವಸ್ತುನ ಸಣ್ಣ ಕತೆ ಮಾಡಿದ್ರು ಅಂತ ಹೇಳಿದ್ರಲ್ಲ, ನಂಗೆ ಅನಿಸಿದ್ದು ನೀವು ಸಣ್ಣ ಕಥಾ ಪ್ರಕಾರ ಬಿಟ್ಟು ಬೇರೆ ಯಾವ ಪ್ರಕಾರಗಳನ್ನ ಎಕ್ಸ್ಪ್ಲೋರ್ ಮಾಡಿಲ್ಲ ಕನ್ನಡದಲ್ಲಿ. ನೀವು ವಿಮರ್ಶಾ ಲೇಖನಗಳನ್ನ ಬರೆದಿದ್ದೀರಾ? ಅದೆಲ್ಲ ಆಕಾಶವಾಣಿಲಿ ಬ್ರಾಡ್ಕಾಸ್ಟ್ ಆಯಿತು. ಯಾವುದ್ರ ಬಗ್ಗೆ ವಿಮರ್ಶೆ ಮಾಡಿದ್ದೀರಾ? ಪುಸ್ತಕ ವಿಮರ್ಶೆ. ಅಲ್ಲೂ ಸಾಹಿತ್ಯದ ಪುಸ್ತಕಗಳ ಮೋಸ್ಟ್ಲಿ ಅಥವಾ? ಓಕೆ. ನೀವು ಕಾದಂಬರಿ ಬರೆಯೋಕ್ಕೆ ಹೋಗಲೇ ಅಲ್ವಾ? ಹೇಳಿದಲ್ಲ, ಮೈ ಕೆರಿಯರ್ ವಾಸ್ ವೆರಿ ಶಾರ್ಟ್. 1-2 ವರ್ಷ ಅಷ್ಟೇ. ಕಟ್. ಸೊ 1.5 ವರ್ಷದಲ್ಲಿ ಬರಿಬೇಕಾಗಿತ್ತು. ತುಂಬ ಇಷ್ಟು ನೋಟ್ಸ್ ಇತ್ತು ನನ್ನ ಹತ್ರ, ಕತೆಗಳು, ವಾಕ್ಯಗಳು, ಪ್ಯಾರಾಗ್ರಾಫ್ಸ್ ಎಲ್ಲ. ಆಮೇಲೆ ಐ ರಿಯಲೈಸ್ಡ್ ಇಫ್ ಐ ಹ್ಯಾವ್ ಟು ಎಕ್ಸ್ಪ್ಲೋರ್ ದಿ ಸ್ಪಿರಿಚುವಲ್ ವೇ, ದ ಪ್ರಿಸಮ್ ಹ್ಯಾಸ್ ಟು ಬಿ ರಿಮೂವ್ಡ್. ವೈಟ್ ಲೈಟ್ ವೆನ್ ಇಟ್ ಪಾಸಸ್ ಥ್ರೂ ದ ಪ್ರಿಸಮ್, ಇಷ್ಟು ಬಿಬ್ಬಿಗೆ ಅವ್ರು ಬರುತ್ತಲ್ವಾ, ಆ ವೈಟ್ ಲೈಟನ್ನು ಡಿಸ್ಕವರ್ ಮಾಡ್ಬೇಕಾದ್ರೆ ಪ್ರಿಸಮ್ ಹೋಗಬೇಕು. ಇಲ್ಲೇರ್ ವಿ ವಿಲ್ ಬಿ ಅಬ್ಸಾರ್ವ್ಡ್ ಆಲ್ ದ ಟೈಮ್ ಇನ್ ದಿ ಕಲರ್ಸ್. ಸೊ ಕಷ್ಟವಾದರೂ ದಟ್ ವಾಸ್ ಓನ್ಲಿ ಡಿಫಿಕಲ್ಟ್ ಥಿಂಗ್ ಫಾರ್ ಮೀ ಟು ಲೀವ್. ಎಲ್ಲ ಹರಿದು ಬಿಸಾಕ್ಬಿಟ್ಟು. ಬಟ್ ಯು ರಿಮೆಂಬರ್ ಯಾವ ಥರದ ಕಾದಂಬರಿ ಇತ್ತು ನಿಮ್ಮ ಮನಸ್ಸಲ್ಲಿ ಅಂತ? ವಾಟ್ ಮೇ ಹ್ಯಾವ್ ಬೀನ್ ದ? ಒಂದು ಶರ್ಮಾ ನಾನು ಡಿಸ್ಕಸ್ ಮಾಡ್ತಾ ಇದ್ವು ಒಂದಿನ, ಒಳಗಿನ ವಿಷಯಗಳನ್ನು ಹೊರಗಡೆ ಸೀಸನ್ ಚೇಂಜಸ್ ಅದರ ಮೂಲಕ ವ್ಯಕ್ತಪಡಿಸೋದು ಅಂತ. ಪಾಪ ಅಡಿಗರು ಹೇಳ್ತಾ ಇದ್ರು, ವಾಟ್ ಹಿ ಕಾಲ್ಡ್ ಸೆನ್ಶುಯಸ್ ಅಪ್ರಿಹೆನ್ಸಿಬಿಲಿಟಿ, ಅದು ನಿಮಗೆ ತುಂಬ ಇದೆ ಅಂತ ಇದ್ರು. ನನಗೇನು ಅರ್ಥ ಆಯಿತೋ ಎಲ್ಲೋ ಗೊತ್ತಿಲ್ಲ. ಅಂತೂ ಅವಾಗ ಅವನು ಮರಯ್ಯ, ಅಯ್ಯೋ ಇಷ್ಟು ದೊಡ್ಡ ವಿಷಯನ ನನಗೆ ಅಂಥದ್ರಲ್ಲಿ ನಂಬಿಕೆ ಇದ್ದಿದ್ರೆ ಕಾಲಿಗೆ ಬಿದ್ದುಬಿಡ್ತಾ ಇದ್ದೆ.
ನಿಮ್ಮ ಕತೆಗಳ ಬಗ್ಗೆ ಮಾತಾಡೋಣ. ಸಂಗಮ ಅಂತ ಒಂದೂವರೆ ವರ್ಷದಲ್ಲಿ, ಒಂದೂವರೆ ವರ್ಷ ಅವಧಿಯಲ್ಲಿ ಬರೆದಿರೋ ಕತೆಗಳನ್ನ ಸಂಗ್ರಹಿಸಿದ್ದೀರ ಆ ಒಂದು ಕಲೆಕ್ಷನಲ್ಲಿ, ಸಂಗಮದಲ್ಲಿ. ಅದು ಅಡಿಗರೆ ಪಾಪ ಸಿಂಧುವಳ್ಳಿ ಅನಂತಮೂರ್ತಿಗೆ ಹೇಳಿ ಪಬ್ಲಿಷ್ ಮಾಡಿಸಿದ್ದು. ಮಿಕ್ಕದವೆಲ್ಲ ಹಾಗೆ ಪ್ರಜಾವಾಣಿ ಇತ್ಯಾದಿಗಳಲ್ಲಿ ಕೂತಿದ್ವು. ಅದನ್ನು ಹೇಗಾದ್ರೂ ಮಾಡಿ ಹುಡುಕ್ಬೇಕೀಗ. 70 ವರ್ಷ ಆಯ್ತಲ್ಲಪ್ಪ. ನೀವು ಅಲ್ಲ, ಇದು ಆ ಸಂಗಮ ಕಥಾ ಸಂಕಲನದಲ್ಲಿ 2 ಕತೆಗಳ ಶೀರ್ಷಿಕೆ ಗ್ರೀಕ್ ಮೈಥೊಲಾಜಿಕಲ್ ಕ್ಯಾರೆಕ್ಟರ್ಸ್ ಇದೆ. ಮೈಡಾಸ್ ಅಂತ ಒಂದು, ಇನ್ನೊಂದು ಫೇಡ್ರಾ ಅಂತ ಒಂದು. ನಿಮ್ಮ ಗ್ರೀಕ್ ಮೈಥಾಲಜಿ ತುಂಬ ಇಂಪಾರ್ಟೆಂಟ್ ಆಗಿತ್ತಾ? ತುಂಬ ಪ್ಯಾರಲಲ್ಸ್ ಕಾಣುತ್ತಲ್ಲ. ಹಾಂ, ಮೈಡಾಸ್ ಕಥೆನಿಗೆ ಈಗ ಇನ್ನೂ ಒಂಥರ ಅದ್ರ ಪ್ರಸ್ತುತತೆ. ಬಟ್ ಅದು ನೋಡಿ ನಮ್ಮ ಭಸ್ಮಾಸುರನ ಕಥೆ ಇದ್ದ ಹಾಗೆ ಮೈದಾಸ್ ಪಾಪ ತನ್ನ ಎಬಿಲಿಟಿಯಿಂದ ತಾನೇ ತನ್ನನ್ನು ಸಂಹಾರ ಮಾಡ್ಕೊಂಡು ಹಾಗಾಯ್ತೋ ಇಲ್ವೋ, ಭಸ್ಮಾಸುರನು ಹಾಗೆ ಆಯ್ತಲ್ಲ. ಬಟ್ ಆ ಕತೆ ಹೇಳ್ತಾ ನೀವು ಒಂದು ಕಡೆ ಒಂದು ಫಾಸಿಸ್ಟ್ ಯುವಕರ ತಂಡ ಅಂತೀರಿ, ಮೆನ್ಷನ್ ಮಾಡ್ತೀರಾ. ಅಂದರೆ ಈಗ ಇವನು ಹೋದಲ್ಲೆಲ್ಲ ದೇವಸ್ಥಾನಗಳನ್ನ ವಿಗ್ರಹಗಳನ್ನ ಚಿನ್ನ ಮಾಡ್ತಿರ್ತಾನೆ, ಜನರಿಗೆ ಅದಕ್ಕೆ ಇಷ್ಟ ಆಗಲ್ಲ, ಅವ್ರಿಗೆ ಬೇಜಾರು ಪಡ್ಕೊಳ್ತಾರೆ. ಆದರೆ ಅವ್ರು ಏನು ಹೇಳ್ದಂಗೆ ನೋಡ್ಕೊಳ್ಳೋ ಒಂದು ಫಾಸಿಸ್ಟ್ ಯುವಕ ತಂಡ ಅಂತ ಒಂದಿರುತ್ತೆ. ಸೊ ನನಗೆ ಆ ಕತೆ ಒಂದು ಸಣ್ಣ ಇದರಲ್ಲಿ ಒಂದು 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 ಡಿಕ್ಟೇಟರ್ ಪ್ರವೃತ್ತಿ ಇರೋಂಥ ಒಂದು ಕಲ್ಚರ್ ಆಗಲಿ ಅಥವಾ ವ್ಯಕ್ತಿನ ಒಂದು ಈಗೋಟಿಸ್ಟಿಕಲ್ ಎಕ್ಸೆಸಿವ್ ಈಗೋಟಿಸಮ್ ಆದಾಗ ಅವ್ರೊಂದು ಹ್ಯೂಬ್ರಿಸ್ ಬಂದು ಐ ವಾಂಟ್ ಟು ರೂಲ್ ದ ವರ್ಲ್ಡ್, ಐ ವಾಂಟ್ ಟು ರೂಲ್ ದ ಯೂನಿವರ್ಸ್ ಅನ್ನೋ ಒಂದು ಆಂಬಿಷನ್ ಕಾರಣದನ್ನು ನೀವು ಅದ್ರ ಡೇಂಜರ್ಸ್ನ ಅದು ಎಕ್ಸ್ಪೋಸ್ ಮಾಡಿದ್ದೀರ ಆ ಕಥೆಯಲ್ಲಿ ಅನಿಸುತ್ತೆ ನನಗೆ. ಆ್ಯಂಡ್ ಆಲ್ಸೋ ಕ್ರಿಟೀಕ್ ಆಫ್ ಮೇ ಬಿ ಅನ್ಕಾನ್ಷಿಯಸ್ಲಿ. ಹಾಂ, ಬಿಕಾಸ್ ಇಟ್ ನೀವು ಭಸ್ಮಾಸುರ ಥರನೇ ಒಂದು ವಿಮಾನದಲ್ಲಿ ಹತ್ತಿ ಸೂರ್ಯ ಚಂದ್ರಗಳನ್ನು ಕಾಂಕರ್ ಮಾಡೋಕ್ಕೆ ಹೋಗಿ ಈ ಬರ್ನ್ಸ್ ಹಿಮ್ಸೆಲ್ಫ್ ಎಟ್ ದ ಎಂಡ್ ಆಫ್ ದ ಸ್ಟೋರಿ. ಆ್ಯಂಡ್ ಇಟ್ ವಾಸ್ ವೆರಿ ಟೆಲ್ಲಿಂಗ್. ಅಂದರೆ ಈ ಥರದ ಮೆಗಲೋಮೇನಿಯಾ ಇದ್ದರೆ ಇಟ್ ಕ್ಯಾನ್ ಓನ್ಲಿ ಬಿ ಸೆಲ್ಫ್ ಡಿಸ್ಟ್ರಕ್ಟಿವ್ ಅಂತ ಒಂದು ಥರದ ಫೇಬಲ್ ಆಫ್ ಅವರ್ ಟೈಮ್ಸ್ ಅನಿಸ್ತು ನನಗೆ ಅದನ್ನು ಓದಿದಾಗ. ಫೇಡ್ರಾ ವಾಸ್ ಇಂಟ್ರೆಸ್ಟಿಂಗ್ ಇನ್ ಇಟ್ಸ್ ಓನ್ ವೇ. ಅದೊಂದು ಬಟ್ ಹೌ ಡಿಡ್ ಯು ರೀಡರ್ಸ್ ರೆಸ್ಪಾಂಡ್ ಟು ದೀಸ್ ಸ್ಟೋರೀಸ್? ಅಂದರೆ ಆಗ ಈ ಕತೆಗಳು ಓದಿದ್ರು, ಡು ಯು ರಿಮೆಂಬರ್ ಎನಿ interesting responses? Because when you're writing, your peers are commenting. ಒಂದು ಜ್ಞಾಪಕ ಇಟ್ಕೊಳ್ಳಿ, 70 ವರ್ಷದ ಹಿಂದೆ ದ ಸಿನಾರಿಯೋ ವಾಸ್ ವೆರಿ ಡಿಫ್ರೆಂಟ್ ಫ್ರಮ್ ವಾಟ್ ಇಟ್ ಈಸ್ ನೌ. ಇಷ್ಟೆಲ್ಲ ಇಂಟ್ರಾಕ್ಷನ್ ಇರಲೇ ಇಲ್ಲ, ಇಷ್ಟೆಲ್ಲ ಪಬ್ಲಿಸಿಟಿ ಇರ್ತಿರ್ಲಿಲ್ಲ. ಸೊ ನಮ್ಮ ಪಡೆಗೆ ನಾವು ಬರ್ಕೊಂಡು ಹೋಗ್ತಾ ಇದ್ವು ಅಷ್ಟೇ. ಆಮೇಲೆ ಇದು ಇನ್ನೊಂದು ಕತೆ, ಆವೆ ಮಾರಿಯಾ ಕತೆ. ಅದು ಆ ಕತೆ ಆಫ್ಕೋರ್ಸ್ ಇಟ್ಸ್ ಅ ವೆರಿ ಸ್ಟ್ರಾಂಗ್ ಸ್ಟೋರಿ. ಬಟ್ ಅದರಲ್ಲಿ ನೀವು ಎಷ್ಟು ಒಂದು ಕ್ರಿಶ್ಚಿಯನ್ ಕಲ್ಚರಲ್ ವರ್ಲ್ಡ್ ಜೊತೆ ಒಂದು ಆತ್ಮೀಯತೆ ಕಾಣುತ್ತೆ ನಿಮ್ಮದು. ಅಂದರೆ ದ ಡೀಟೇಲ್ಸ್ ಆಫ್ ದ ಸ್ಟೋರಿ, ಇಫ್ ಇಟ್ಸ್ ಆ್ಯಸ್ ಇಫ್ ಅ ಕ್ರಿಶ್ಚಿಯನ್ ಹ್ಯಾಸ್ ರಿಟನ್ ದ ಸ್ಟೋರಿ. ಅಂದರೆ ಆ ಚರ್ಚಿನ ವಿವರಗಳು, ಆ ಮ್ಯೂಸಿಕ್ಕಿನ ಫೈನ್ ಪಾಯಿಂಟ್ಸ್ ಎಲ್ಲ ಇದು ಬರುತ್ತಲ್ಲ. ಈವನ್ ದ ಟೈಟಲ್ ಆವೆ ಮಾರಿಯಾ. ಸೊ ಅದು ಹೌ ಡಿಡ್ ದ್ಯಾಟ್ ಸ್ಟೋರಿ ಕಮ್ ಅಬೌಟ್? ಆ್ಯಂಡ್ ನಿಮ್ಮ ಡಿಡ್ ಒಂದು ಕ್ರೈಸ್ತ ಧರ್ಮ ನಿಮ್ಗೆ ಯಾವ್ದಾದ್ರು ಒಂಥರದ ಆಕರ್ಷಕವಾಗಿ ಕಂಡಿತ್ತ? ಎನಿ ಎಲಿಮೆಂಟ್ಸ್ ಆಫ್ ಇಟ್? ಚಿಕ್ಕ ವಯಸ್ಸಿನಲ್ಲಿ ಓದಿದ್ದೆಲ್ಲ ಸೇಂಟ್ ಫ್ರಾನ್ಸಿಸ್ ಕಾನ್ವೆಂಟ್ ಇತ್ಯಾದಿಲ್ಲಿ. ಸೊ ನ್ಯಾಚುರಲಿ ಅದು ತುಂಬ ಅಟ್ರಾಕ್ಟ್ ಆಗ್ತಿತ್ತು. ಬಟ್ ಮೈ ಫಾದರ್ ಪುಟ್ ಅ ಸ್ಟಾಪ್ ಟು ದಟ್ ಆಫ್ ಕೋರ್ಸ್. ಸ್ಟಾಪ್ ಟು ದಟ್ ಅಂದರೆ ಅಂದರೆ ಒಂಥರ ಇಷ್ಟವಾಗಿತ್ತು ಕ್ರಿಶ್ಚಿಯಾನಿಟಿ, ಕ್ಯಾಥಲಿಸಿಸಮ್ ಅದೆಲ್ಲ. ಯಾಕೆಂದರೆ ಇಟ್ ಇಸ್ ಸೋ ಸಿಮಿಲರ್ ಟು ಹಿಂದೂಯಿಸಮ್ ಅಲ್ವಾ. ಪ್ರೊಟೆಸ್ಟೆಂಟಿಸಮ್ ಬೇರೆ ಥರ ಆಗುತ್ತೆ, ಅಬ್ಸ್ಟ್ರಾಕ್ಟ್ ಆಗುತ್ತೆ. ಇಲ್ಲಿ ಅಂತಂದರೆ ಆಲ್ ದಿ ಫಿಗರ್ಸ್, ಫ್ಲವರ್ಸ್, ಇನ್ಸೆನ್ಸ್ ಎಲ್ಲ ನಮ್ಮ ಥರನೇ ಇರುತ್ತೆ. ಲೈಫ್. ಇದು ಆಗಸ್ಟ್ 15 ಕತೆ ದಟ್ ಟ್ರಾನ್ಸ್ಲೇಟೆಡ್ ರೀಸೆಂಟ್ಲಿ. ನನಗದು ನೀವು ಕಲ್ಯಾಣದಲ್ಲಿದ್ದಾಗ ಬರೆದಿದ್ದು ಅಂತ ಹೇಳಿದ್ರೆ, ದಟ್ ಅಲ್ಲಿ ಸ್ಟೋರಿ ಸೆಟ್ ಇನ್ ಕಲ್ಯಾಣ, ಬಾಂಬೆ ಹೊರಗಿರೋ ಒಂದು ಇದಲ್ಲ ಸೆಟಲ್ಮೆಂಟ್, ಕಂಟೋನ್ಮೆಂಟ್ ಸೆಟಲ್ಮೆಂಟ್. ಇಲ್ಲ ಇಲ್ಲ ಇಲ್ಲ, ರೆಫ್ಯೂಜಿ ಪಾರ್ಟಿಷನ್ ರೆಫ್ಯೂಜೀಸ್. ಹಾಂ, ಅದು ಸಿಂಧಿಯವ್ರು ಮಾತಾಡ್ತಾ ಇರ್ತಾರೆ ಬಸ್ಸಲ್ಲಿ. ಬಟ್ ಆ ಕತೆ ಬರೀ ಇಟ್ಸ್ ಎನಿಗ್ಮ್ಯಾಟಿಕ್ ಸ್ಟೋರಿ ನನಗನ್ನಿಸಿದೆ. ಎನಿಗ್ಮ್ಯಾಟಿಕ್ ಅಂದರೆ ಅದು ಸ್ವಾತಂತ್ರ್ಯ ದಿನಾಚರಣೆದ 10ನೇ ವಾರ್ಷಿಕೋತ್ಸವ ಏನೋ ಸೆಲೆಬ್ರೇಟ್ ಆಗ್ತಾ ಇರುತ್ತೆ ಅಥವಾ ಬಾಂಬೆಲಿ. ಒಬ್ಬ ಯುವಕ ಒಂದು ಬಸ್ಸು ಟ್ರೈನ್ ಹಿಡಿದಲ್ಲಿ ಹೋಗೋದು ಬರೋದು, ಬಾಂಬೆಲೊಂದು ಸಾಮೂಹಿಕವಾಗಿ ಅದನ್ನು ಸಂಭ್ರಮಿಸಿ ಮತ್ತೆ ವಾಪಸ್ ಬರ್ತಾ ಅವನು ರೂಮಲ್ಲಿರುವ ಸ್ನೇಹಿತರು, ಸಹೋದ್ಯೋಗಿಗಳ ಜೊತೆ ಮತ್ತು ಇನ್ನೊಂದು ಥರದ ಡಿ ಪ್ಯಾಥಾಸ್ ಇರೋಂಥ ಒಂದು ಇದು ಸಿಚುವೇಶನ್. ಅದು
ಒಂದು ರೀತಿ ಅಲೆಗರಿ ಕೂಡ, ದೇಶದ ಅಲೆಗರಿ ಕೂಡ ಇದೆ. ಬಟ್ ಇಟ್ಸ್ ಮೋರ್ ದೆನ್ ಅನ್ ಅಲೆಗರಿ. ಆ್ಯಂಡ್ ಒಂಥರ ನೆಗೆಟಿವು ಪಾಸಿಟಿವು, ಆಪ್ಟಿಮಿಸಮು ಪೆಸಿಮಿಸಮ್ ಇವೆಲ್ಲ ಮೀರಿ ಏನೋ ಒಂಥರದ ಸ್ಯಾಡ್ನೆಸ್ಸು, ಒಂಥರ ಈ ದೇಶ ನಂಗೆ ಈ ಸಂದರ್ಭ ಅರ್ಥ ಆಗ್ತಿಲ್ಲ ಅನ್ನೋ ಒಂಥರದ ಭಾವನೆಯೂ ಇದೆ. ಯಾವ ದಿಕ್ಕಲ್ಲಿ ಹೋಗ್ತಿದೆ, ಏನಾಗ್ತಿದ್ದೀವಿ ಅಂತ. ಬಟ್ ವಾಟ್ ಡಿಡ್ ಯು ಹೌ ಡು ಯು ಸಿ ದ ಸ್ಟೋರಿ? ನೋಡಿ, ಒಂದು ವಿಷಯ ನಾನು ಮೊದಲೇ ಹೇಳ್ಬಿಡ್ತೀನಿ ನಿಮಗೆ. ಐ ಥಿಂಕ್ ಆಲ್ ದೀಸ್ ಸ್ಟೋರೀಸ್ ಆರ್ ಕ್ವೈಟ್ ಜುವೆನ್ವೈಲ್. ಆಯಿತಾ? ಐ ಡೋಂಟ್ ಥಿಂಕ್ ಸೊ, ಬಟ್ ಪ್ಲೀಸ್ ಗೋ ಆನ್. ಅದರಿಂದ ನಾನೇನೋ ಸ್ಪಾಂಟೇನಿಯಸ್ ಆಗಿ ಆಗಿನ ಕಾಲದಲ್ಲಿ ಬರ್ಕೊಂಡಿದ್ದೆ. ನೌ ಇಟ್ ಈಸ್ ಅಪ್ ಟು ಕ್ರಿಟಿಕ್ಸ್ ಟು ಡಿಸೆಕ್ಟ್ ಇಟ್. ಬಟ್ ಇಟ್ ಡಸನ್, ಬರೀ ಪ್ರತಿಮೆಗಳ ಮೂಲಕನೇ ಹೆಚ್ಚು ಕತೆ ಮುಂದುವರಿಯುತ್ತೆ. ಇಟ್ ಇಸ್ ವೆರಿ ಕಂಡೆನ್ಸ್. ಸುಸ್ತಾಗ್ಬಿಡುತ್ತೆ ಆ್ಯಕ್ಚುಲಿ. 5-6 ಪುಟದ ಕತೆ ಆದ್ರೂ ಓದೋದು ಇಟ್ಸ್ ಒಂದು ಶ್ರಮ. ಆ್ಯಂಡ್ ಇಟ್ಸ್ ಯು ಹ್ಯಾವ್ ವರ್ಕ್ಡ್ ಇಟ್, ಇಟ್ಸ್ ಕ್ರಾಫ್ಟೆಡ್ ಸೋ ಕೇರ್ಫುಲ್ ಆ್ಯಂಡ್ ಇಂಟೆನ್ಸ್ಲಿ. ಆ್ಯಂಡ್ ಮೊನ್ನೆ ಫಾರ್ ಇನ್ಸ್ಟೆನ್ಸ್ ಮೊನ್ನೆ ಯಾರೋ ಹೇಳ್ತಾ ಇದ್ರು ಇಲ್ಲಿ ಬಂದಿದ್ದವರು, ಆ ಫೀಡ್ರಾ ಎಷ್ಟು ಟೈಟ್ ಆಗಿದೆ, ಒಂದು ಅನಾವಶ್ಯಕವಾದ ಪದ ಇಲ್ವಲ್ಲ. ಈ ಕತೆ ಬಗ್ಗೆ ಅವರ ಅಭಿಪ್ರಾಯ ನನಗೆ ಗೊತ್ತಿಲ್ಲ, ಅದೆಲ್ಲ ನಾನು ಪಡ್ಕೊಂಡು ಹೋಗ್ತಾ ಇದ್ದೆ ಅಷ್ಟೇ. ಹಾಗೆ ಅಲ್ವಾ ಆಗೋದು. ಬಟ್ ಸುಮಾರು ಭಾಗಗಳಲ್ಲಿ ಸಡನ್ನಾಗಿ ಸರ್ರಿಯಲ್ ಎಲಿಮೆಂಟ್ಸ್ ಬರುತ್ತೆ. ಅಂದರೆ ದ ಮ್ಯಾಜಿಕಲ್, ದ ವರ್ಲ್ಡ್ ಬಿಕಮ್ಸ್ ರಿಯಲಿಸಮಿಂದ ನೀವು ಹೊರಗೆ ಬಂದು ಬೇರೆ ಏನು ಹಳದಿ ಹಾವುಗಳು, ಇನ್ನೆಂಥದ್ದು ಮಿಂಚು, ಆಮೇಲೆ ಒಂದೊಂದು ಹೋಟೆಲಲ್ಲಿ ಒಂದು ಹೆಂಗಸು ಮುಖನೆಂದ್ರ ಕಾಡಿನ ಸ್ವರೂಪದಲ್ಲಿ ಬಂದು ನೋಡೋದು, ಅವಳು ಬಾಯಿ ತೆಗೆದಾಗ ಒಂದು ಹಾವು ಹೊರಗೆ ಬಂದಂಗೆ ಇರುತ್ತೆ. ಇಟ್ಸ್ ವೆರಿ ವೆರಿ ಇಟ್ ಈಸ್ ಸರಿಯಲ್. ಐ ಡೋಂಟ್ ನೋ ನೀವು. ಆ್ಯಂಡ್ ದಟ್ ಒನ್ ಆಫ್ ದ ಪವರ್ಫುಲ್. ನಾನು ಆಮೇಲೆ ಅದನ್ನೆಲ್ಲ ಓದೇ ಇಲ್ಲ, ಸೊ ನನಗೆ ಏನು ಜ್ಞಾಪಕವೇ ಇಲ್ಲ ಆ್ಯಕ್ಚುಲಿ. ನಿಮ್ಮ August 15 ಕತೆಗೆ ನಿಮ್ಮ ಜೊತೆಲಿದ್ದ ಲೇಖಕರು ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸಿದ್ರು? ನೆನಪಿದೆ ನಿಮಗೇನಾದರೂ? ಇಲ್ಲ, ನಾನು ಅವಾಗಲೇ ಮೈಸೂರು ಬಿಟ್ಟು ಹೊಟ್ಟೋಗಿದ್ದೆ. ಅದರಿಂದ ನನಗೇನು ರೆಸ್ಪಾನ್ಸ್ ಏನು ಗೊತ್ತಾಗ್ತಿರ್ಲಿಲ್ಲ. ಈ ಕಲ್ಯಾಣಿ ಅನ್ನೋ ಕಥೆಯಲ್ಲಿ ಒಂದು ವಿಶೇಷವಾದ ಒಂದು ಟೆಕ್ನಿಕ್ ಬಳಸಿದ್ದೀರ ನೀವು. ಟೆಕ್ನಿಕ್ ಅಂತ, ಅಯ್ಯೋ, ಅದ್ರ ವಿಷಯ ಯಾವನೋ ಕ್ರಿಟಿಕ್ ಹೇಳಿದ್ದಂತೆ. ಹೀಗೆಲ್ಲ ಹುಡುಗಿರು ಯಾರು ಇವಳ ಹೆಸರು ಅಂತ ತಕ್ಷಣ ಒಂದು ಕಲ್ಯಾಣಿ ರಾಗ ಶುರು ಮಾಡಿಬಿಡ್ತಾರೆ ಯಾರು. ಇಸ್ ದಟ್ ಎ ಕ್ರಿಟಿಸಿಸಮ್? ನಾಟ್ ಎಟ್ ಆಲ್, ನಾಟ್ ಎಟ್ ಆಲ್. ಬಟ್ ಆ ಕತೆ ನಂಗೆ ಭಾರಿ ವಿಶೇಷ ಅನಿಸ್ತು. ವೀಕ್ಷಕರಿಗೆ ಒಂದು ಚಿಕ್ಕದಾಗಿ ಅದನ್ನು ಸಂಕ್ಷಿಪ್ತವಾಗಿ ಅದನ್ನು ಹೇಳೋದಾರೆ, ಕಲ್ಯಾಣಿನ ಕಥೆಯಲ್ಲಿ ಏನಾಗುತ್ತೆ, ಬಾಂಬೆಲೊಂದು ಕನ್ನಡ ಸಂಘದ ಉದ್ಘಾಟನಾ ಸಮಾರಂಭ. ಅಲ್ಲಿ ಒಬ್ಬಳು ಹುಡುಗಿ ಇರ್ತಾಳೆ, 3 ಜನ ಯುವಕರು ಬಂದಿರ್ತಾರೆ. ಆ 3 ಜನ ಯುವಕರಿಗೂ ಅವಳನ್ನ ನಾವು ಮದುವೆ ಆಗ್ಬೋದಲ್ಲ ಅಂತ ಅನಿಸುತ್ತೆ. ಬೇರೆ ಬೇರೆ ಕಾರಣಗಳಿಗೆ 3 ಜನಕ್ಕೂ ಅವಳು ಆಕರ್ಷಕವಾಗಿ ಕಾಣ್ತಾಳೆ. ಆದರೆ ಅವಳಿಗೆ ಅವಳು ಹಾಸ್ಟೆಲಿಗೆ ವಾಪಸ್ ಹೋಗ್ತಾ ಕಾರ್ನಲ್ಲಿ 3 ಜನರು ಒಂದು ಸೀಮಿತವಾದ ವ್ಯಕ್ತಿತ್ವ ಅಂತ ಅನಿಸುತ್ತೆ. ಆಮೇಲೆ ಅವ್ರು 3 ಜನ ನನ್ನ ಒಂದು ಸಣ್ಣ ಭಾಗವನ್ನು ಮಾತ್ರ ಅವರು ಸ್ಪಂದಿಸಬಲ್ಲರು. ಅವ್ರು ಪೂರ್ತಿಯಾಗಿ ನನ್ನ ಗಂಡನಾಗಿ ಅಥವಾ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಶಿ ಶೋಸ್ ಹರ್ ಸೆಲ್ಫ್ ಟು ಬಿ ಎ ಮೋರ್ ಕಾಂಪ್ಲೆಕ್ಸ್ ಪರ್ಸನ್ ಅಂಡ್ ಎ ಡಿಸರ್ನಿಂಗ್ ಪರ್ಸನ್. ಇಟ್ಸ್ ಥರ ಇಟ್ಸ್ ಅ ಫ್ರೆಶ್ ವೇ ಆಫ್ ಅಸರ್ಟಿಂಗ್ ಹರ್ ಆಟೋನಮಿ. ಆಗಿನ ಕಾಲಕ್ಕೆ ಅಂತಿದ್ರು ಒಂದು ಫ್ರೆಶ್ನೆಸ್ ಇದೆ, ನಾಟ್ ದ ಯೂಶುವಲ್ ಸ್ಟಫ್ ಅಂತ. ಬಟ್ ನೀವು ಅದು ಒಂದು ಕಡೆ ಹೇಳಿದಿರ, ರಾಮಚಂದ್ರ ಶರ್ಮಾ ಹೇಳಿ ಬರೆಸ್ದ ಕಥೆನಾ ಅಂತ ಹೇಳಿದ್ರಿ. ಕ್ಯಾನ್ ಯು ಸೇ ಮೋರ್ ಅಬೌಟ್? ಹೇಗೆ ಒಂದು ಕಡೆ ಹೇಳಿದಿರ ನೀವು ಅದನ್ನು? ಹೇಳ ಬರ್ಸದ ಅಂತಂದರೆ ಎಂಕರೇಜ್ ಮಾಡಿದ್ದು ಹಾಗೂ ಅಲ್ಲ. ಹಿ ಡಿಡ್ ನಾಟ್ ನೋ ಅಬೌಟ್ ಇಟ್ ಎಟ್ ಆಲ್. ಯಾವುದೋ ಒಂದು ಸಾಹಿತ್ಯ ಸಮ್ಮೇಳನ ಆಗಿತ್ತಪ್ಪ ಗೋವಾದಲ್ಲಿ, ವಾಸ್ಕೋ ಡ ಗಾಮ, ಅಲ್ಲಿ ಹೋಗಿದ್ದೆ ಅಂತ ಕಾಗದದ ಬರೆದಿದ್ದ. ಆಮೇಲೆ ಹೋಟೆಲ್ ಬಾಯ್ ಎಲ್ಲ ಹೇಗೆ ಬರುತ್ತೋ ಹಾಗೆ ನೆರೇಷನ್ ನಡೆದಿದ್ದೆ ಹಾಗೆ ಅಂತ ಅವನು ಬರೆದಿದ್ದು. ಕತೆ ಬೇರೆ, ಕಪ್ಪು ಬಿಳಿ, ಕೆಂಪು ಕಪ್ಪು ಬೆಳಪು. ನಾನು ಆ್ಯಕ್ಚುಲಿ ಐ ವಾಸ್ ವೆರಿ ಫಾಂಡ್ ಆಫ್ ಸಾಂಖ್ಯಶಾಸ್ತ್ರ. ಸೊ ಅದರಿಂದ ನಾನು ತುಂಬ ಸಾಕಷ್ಟು ಇನ್ಫ್ಲೂಯೆನ್ಸ್ ಆಗಿದ್ದೆ. ಅಂದರೆ ತ್ರಿಗುಣಗಳ ಸಂಕೇತವಾಗಿ 3 ಬಣ್ಣಗಳು ಅಂತ. ಸೊ ಯಾವಾಗ ಅವನು ಹೋಟೆಲ್ನಲ್ಲಿ ಹಿಡಿದಿದ್ದೆ, ಆವಾಗ ಹೋಟೆಲ್ ಬಾಯಿ ಚಾಯ್ ಎಲ್ಲ ತಗೊಂಬಂದ್ಬಿಟ್ಟು ಅವ್ರ ಕುಚ್ ಸಾಬ್ ಏನು ಅಂತ ಪ್ರಶ್ನಾರ್ಥಕವಾಗಿ ನೋಡಿದ್ರೆ, ಖೂಬ್ಸೂರತ್ ಲಡ್ಕಿ ಹೇ ಬಲಾವು ಅಂತಂದ. ಅದಕ್ಕೆ ಅವನು ಹಾಗೆ ಹೇಳ್ದ. ಅವಾಗ ಈ ಹುಡುಗಿ ಏನಂತ ಉತ್ತರ ಕೊಟ್ರಿ? ಇನ್ನೇನು ಕೊಡ್ತೀನಿ, ಬಲಾವ್ ಅಂದೆ.
ಸೊ ಅದು ಹರ್ಟ್ ಆಗುತ್ತೆ ಇವಳಿಗೆ. ಸೊ ಅವಳ ರೆಸ್ಪಾನ್ಸು ಹೇಗಿತ್ತು ಅದನ್ನು ನಾನು ತಕ್ಷಣ ಬರೆದುಬಿಟ್ಟು, ಅವಾಗ ನಮ್ಮ ತಾಯಿ ಜನಪ್ರಗತಿ ಅಂತ ಒಂದು ವೀಕ್ಲಿ ಬರ್ತಿತ್ತು, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ತಿದ್ರು ನಮ್ಮ ತಾಯಿ. ಅದಕ್ಕೆ ನಾನು ಕಳಿಸಿದ್ದೆ. ಕೋಇನ್ಸಿಡೆಂಟಲಿ ನನ್ನ ಕಥೆ ಆಫೀಸಿಗೆ ತಲುಪಕ್ಕೂ, ಎಡಿಟರು ಒಂಥರ ಹೊಸದಾಗಿದೆ ಅಂತ ಅಂದ್ಕೊಳ್ಳೋಕ್ಕೂ, ರಾಮಚಂದ್ರ ಶರ್ಮಾ ಆಫೀಸಿಗೆ ಬರೋಕ್ಕೂ, ನೋಡಿ ಬರೀ ನಿಮ್ಮ ಪದ್ಯವೇ ಅಲ್ಲ ನವ್ಯ, ಇಲ್ಲೊಂದು ಕಥೆನೂ ನವ್ಯವಾಗಿದೆ ಅಂತ ಅವನಿಗೆ ತೋರಿಸಿದ್ದಕ್ಕೂ, ಯಾರಿದು ರಾಜಲಕ್ಷ್ಮಿ ರಾವ್, ನಮಗೆ ಗೊತ್ತಿರೋ ರಾಜಲಕ್ಷ್ಮಿನೇ ಅಂತ ಓದಿ, ಓಹೋ ನನ್ನ ಕಥೆನೇ, ನನ್ನ ಕಾಗದಾನೇ ಆಧಾರ ಮಾಡ್ಕೊಂಡು ಇವಳು ಬರೆದ್ಬಿಟ್ಟಿದ್ದಾಳೆ ಮಾರೈತಿ ಅಂತ ಅಂದ್ಕೊಂಡಂತೆ. ನಾನು ಕೆಂಪು ಕಪ್ಪು ಬಿಳಿ ಅಂತ ಬರೆದಿದ್ದೆ, ಅವನದನ್ನು ತಿದ್ದುಬಿಟ್ಟು ಕೆಂಪು ಕಪ್ಪು ಬಿಳುಪು ಅಂತ ಮಾಡಿದಂತೆ. ಇದು ನನ್ನ ಅರಂಗತ್ರಂ. ಅಡಿಗರಷ್ಟೇ ಮುಖ್ಯವಾಗಿದ್ದರು ರಾಮಚಂದ್ರ ಶರ್ಮಾ ಅವ್ರ ಕಥೆಗಳು ನನಗೆ ಅಂತ ಹೇಳಿದ್ದೀರ. ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ರಾಮಚಂದ್ರ ಶರ್ಮನ ಸಾಹಿತ್ಯ ನಿಮ್ಗೆ ಯಾಕೆ ಮುಖ್ಯ ಅಂತ ಅನಿಸಿತ್ತು ಆಗ? ನಾಟ್ ಇಟ್ ಆಲ್. ಅವನು ನಾವೆಲ್ಲ ನಮ್ಮ ಸಣ್ಣ ಸಣ್ಣ ಕಮ್ಯುನಿಟಿ ತಾನೇ, ಸೊ ಒಬ್ರಿಗೊಬ್ಬರ ಸಂಬಂಧ. ನನ್ನ ಇಬ್ಬರು ತುಂಬ ಕಸಿನ್ಸ್ ಅಂತಲೇ ಇಟ್ಕೊಳ್ಳಿ, ಅವರು ಬೆಂಗಳೂರಿಗೆ ಹೋಗಿದ್ದಾಗ ಇವನು ತನ್ನ ಪುಸ್ತಕಗಳನ್ನು ಅವ್ರಿಗೆ ಕೊಟ್ಟಿದ್ದಂತೆ. ಸೊ ಅವರೆಲ್ಲ ಓದ್ಬಿಟ್ಟು ನನಗೂ ಕೊಟ್ಟಿದ್ದರು. ಸೊ ಎಲ್ಲರೂ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಹೇಳಿದ್ದಂತೆ. ಆವಾಗ ನಾನು ವೆನ್ ಐ ರೆಡ್ ಯುವರ್ ಪೋಯಮ್ಸ್ ಐ ಕಂಪ್ಲೇಸಿಟ್ಲಿ ಥಾಟ್ he is a talented writer. But when I read your stories, I exclaimed he is a genius. So he was a better prose writer than a poet. ಆಗಿನ ಕಾಲದಲ್ಲಿ. ಈಗ ನವ್ಯದ ಲೇಖಕಿಯಾಗಿ ನೀವು ಆಗಲೇ ಗುರುತಿಸ್ಕೊಂಡ್ರಿ ನಿಮ್ಮನ್ನು, ಒಟ್ಟು ನವ್ಯ ಸಾಹಿತ್ಯದ ನಾನೊಂದು ಆ ಸಮುದಾಯಕ್ಕೆ ಸೇರಿದ್ದೀನಿ ನಾನು ಅಂತ. ಬಟ್ ನೀವು ಒಬ್ರನ್ನೊಬ್ರು ಓದ್ತಾ ಇದ್ರಲ್ಲ, ನೀವು ಅನಂತಮೂರ್ತಿ ಅವ್ರು ನಿಮ್ಗೆ ಸಿಗ್ತಾಯಿದ್ರು, ಅಡಿಗರು ಸಿಗ್ತಾಯಿದ್ರು, ರಾಮಚಂದ್ರ ಶರ್ಮಾ ಸಿಕ್ಕೋದಂದರೆ ಒಬ್ರೊಬ್ರನ್ನ ಟೀಕೆ ಮಾಡ್ತಾಯಿದ್ವಿ, ಓದ್ತಾ ಇದ್ವಿ, ಪರಸ್ಪರ ಸಹಭಾಗಿತ್ವ ಇತ್ತು ನಮ್ಮ ಒಬ್ಬರೊಬ್ಬರ ಲೇಖನಗಳಲ್ಲಿ ಅಂತ ಹೇಳಿದ್ದಾರೆ, ಕಥೆಗಳಲ್ಲಿ ಅಂತ. ಸೊ ಹೌ ವಾಸ್ ದ್ಯಾಟ್? ಅಡಿಗರು ಪಾಪ ತುಂಬ ಅಫೆಕ್ಷನೇಟ್ ಆಗಿದ್ದರು, ಅದು ಗೊತ್ತಿತ್ತು. ಬಟ್ ಅನಂತಮೂರ್ತಿ ವಿಷಯ ಈಗ ಆತನ ಸುರಭಿ ಅನ್ನೋ ಆತ್ಮಕಥನ ಬರುತ್ತಲ್ಲ, ಅದರಲ್ಲಿ ಒಂದು ಲೈನು ನನ್ನ ವಿಷಯ ನೋಡಿ ನನಗೆ ಆಶ್ಚರ್ಯವಾಯಿತು. ಆ ಸಮಯದಲ್ಲೇ ನಾವು ಬಹಳವಾಗಿ ಮೆಚ್ಚಿಕೊಂಡಿದ್ದ ಕಥೆಗಾರ್ತಿ ರಾಜಲಕ್ಷ್ಮಿ ರಾವ್ ಅವರ ಪರಿಚಯವಾಯಿತು. ಅವರು ನಮ್ಮ ಗುಂಪಿನಲ್ಲಿ ಸೇರಿದರು. ಸೊ ಇವಾಗ ನನಗೆ ಗೊತ್ತಾಯಿತು, ಪಾಪ ಆತಂಗೂ ನನ್ನ ವಿಷಯ ಒಂದು ಒಳ್ಳೆಯ ಒಪಿನಿಯನ್ ಇತ್ತು ಅಂತ. ನೀವು ಅವ್ರ ಕಥೆಗಳನ್ನ ಓದಿದ್ರಾ? ಹಾಂ. ಏನನ್ಸಿತ್ತು ನಿಮಗೆ? ಓ ವಂಡರ್ಫುಲ್. ಈಗ ಆಗಿನ ಕಾಲದ ಕನ್ನಡದಲ್ಲಿ ಬರೆದಿದ್ದ ಲೇಖಕಿಯರು, ಅಂದರೆ ನಿಮ್ಮ ಹಿಂದೆ ಕೊಡಗಿನ ಗೌರವ ಬರ್ತಿದ್ರು, ತ್ರಿವೇಣಿ ಬರೀತಾ ಇದ್ರು, ಇವ್ರನ್ನ ಓದ್ತಾ ಇದ್ರ ನೀವು? ಹಾಂ. ಆ್ಯಂಡ್ ವಾಟ್ ಡಿಡ್ ಯು ಥಿಂಕ್ ಅಬೌಟ್ ದೇರ್ ರೈಟಿಂಗ್? ಡಿಸ್ಸ್ಯಾಟಿಸ್ಫೈಡ್. ವಾಟ್ ವರ್ ಯು ಡಿಸ್ಸ್ಯಾಟಿಸ್ಫೈಡ್ ವಿತ್? ಎಕ್ಸ್ಟರ್ನಲ್. ಒಳಗಿನ ಶೋಧನೆ ಆಗ್ತಾ ಇಲ್ಲ ಅಂತ, ಇನ್ನರ್ ವರ್ಲ್ಡ್ ಆಗ್ತಾ ಇಲ್ಲ ಅಂತ. ಒಳಗಡೆ ಎಕ್ಸ್ಪ್ರೆಷನ್ ಬರ್ತಾ ಇಲ್ಲ ಅಂತ ಅನ್ನಿಸ್ತಿತ್ತು. ಅದು ಒಂದು ಕಡೆ ಹೇಳಿದಿಲ್ಲ, ಮನೆಯಲ್ಲೂ ಹೇಳ್ತಾ ಇದ್ದೆ, ಅದು ಎಷ್ಟು ಒಂಥರ ಫ್ಲಿಮ್ಸಿ, ಎಷ್ಟು ಒಂಥರ ಸೂಪರ್ಫಿಷಿಯಲ್ ಅಂತಂದರೆ, ಗಂಡ ಮನೆಗೆ ಬರ್ತಾನಂತೆ, ಸರಿ ಇವಳು ಹಸಿರು ಬಣ್ಣದ ಸೀರೆ, ಗುಲಾಬಿ ಬಣ್ಣದ ರೌಕೆ ತೊಟ್ಕೊಂಡು ಬಾಗಿಲ ಹತ್ರ ನಿಂತ್ಕೊಂಡು ಏನು ಅಂದರೆ ಅಂತಾಳಂತೆ. ಇದು ಎಂಥ ಸಾಹಿತ್ಯ ಇದು! ವೆರಿ ಫ್ಲಿಮ್ಸಿ ಅಲ್ವಾ? ಒಂದು ಇಂಟೆನ್ಸಿಟಿ ಇದೆಯೇ, ಒಂದು ಪರ್ಪಸ್ ಇದೆಯಾ, ಏನಿದೆಯಪ್ಪ? ವಾಟ್ ಆರ್ ಯು ಶೋಯಿಂಗ್ ಟು ಯುವರ್ ಪಬ್ಲಿಕ್? ಏನಾದ್ರು ನಿಮ್ಮ ಇನ್ಸೈಟ್ ತೋರಿಸ್ತಿದ್ದೀರಾ? ನೀವು ಇಂಟೆನ್ಸಿಟಿ ಅಂದಾಗ ನಂಗೆ ನೆನಪಾಯಿತು, ನಿಮ್ಮ ಒಂದು ಸಂದರ್ಶನದಲ್ಲಿ ಹೇಳಿದ್ದೀರ ನೀವು, ವೈಎನ್ಕೆ ಆಮೇಲೆ ಅಡಿಗರು ಕೂಡ ನಿಮ್ಮ ಕಥೆಗಳಲ್ಲಿ ಇಂಟೆನ್ಸಿಟಿ ಇದೆ, ಆದರೆ ಅನುಭವದ ಕೊರತೆ ಇದೆ ಅಂತ ಹೇಳ್ತಿದ್ರು. ಅದು ನೀವು ಅಡಿಗರು ಹೇಳ್ತಾ ಇದ್ರು ಪಾಪ. ಬಟ್ ಅದು ಸರಿ ಅನ್ಸುತ್ತೆ ನಿಮಗೆ? ಆಫ್ ಕೋರ್ಸ್. ಅನುಭವ ಅದಕ್ಕೆ ನಾನು ಜುವೆನ್ ವೈಲ್ ಅನ್ನೋದು ಅಲ್ಲ. ಬಟ್ ನಾನು ಅನುಭವ ಅಂದರೆ ನೀವೊಂದು ಸಣ್ಣ ಮನೆಯಿಂದ ಹೊರಗೆ ಹೋಗ್ದೇ ತುಂಬ ಇಂಟೆನ್ಸಾಗಿ ಫೀಲ್ ಮಾಡಿ ಶ್ರೇಷ್ಠ ಸಾಹಿತ್ಯ ಸೃಷ್ಟಿ ಮಾಡ್ಬೋದಲ್ವ? ನಿಮ್ಮ ಜನಸಂಪರ್ಕ ಆಗಿ ಹಲವಾರು ಜಾಗಗಳನ್ನ ನೋಡ್ಕೊಂಡ್ಬಂದೇ ನಿಮಗೊಂದು ಸಮೃದ್ಧದ ಅನುಭವ ಸಾಧ್ಯ, ಇಲ್ದಿದ್ರೆ ಸಾಧ್ಯ ಇಲ್ಲ ಅನ್ನೋದು ಸೀಮಿತವಾದ ಎಕ್ಸ್ಪ್ಲನೇಷನ್ ಅದು ಅಲ್ವಾ? ಸೊ ಹಾಗಾಗಿ ಐ ವಂಡರ್ ಇಫ್ ದಟ್ ಇನ್ಫ್ಲೂಯೆನ್ಸ್ಡ್ ಯು, ಅಂದರೆ ಡಿಡ್ ಯು ಟೇಕ್ ದಟ್ ಸೀರಿಯಸ್ಲಿ?
ಈಗ ಬೋರ್ಹಸ್ ರೈಟರ್, ಇನ್ಫ್ಯಾಕ್ಟ್ ನಿಮ್ಮ August 15th ಓದಿದಾಗ ಬೋರ್ಹಸ್ಸಿನ ರೈಟಿಂಗ್ ಸ್ಟೈಲಿನ ನೆನಪು ಬರುತ್ತೆ ನನಗೆ ಅದು ಓದಿದಾಗ. ಅಂದರೆ ಹಿ ರೈಟ್ಸ್ ಆ ಟೈಟ್ಲಿ ತುಂಬ ಒಂಥರ ಮೆಟಫಾರಿಕ್ ಆಗಿ, ಇಟ್ಸ್ ವೆರಿ ಟೈಟ್, ಇಟ್ಸ್ ಅ ಸ್ಟ್ರಗಲ್ ಟು ರೀಡ್ ಥ್ರೂ ಇಟ್, ಬಟ್ ದ ರಿಚ್ ರೀಡಿಂಗ್ಸ್. ಅವನು ಅರ್ಜೆಂಟೀನಿಯನ್ ರೈಟರ್ ಆದರೂ ಕೂಡ ಅವ್ನು ಅರ್ಜೆಂಟೀನಾ ಬಗ್ಗೆ ಏನೂ ಬರದೇ ಇಲ್ಲ. ಆ ದೇಶದವ್ರಿಗೆ ಅದೇ ಒಂದು ಸಿಟ್ಟಂತ ಅವ್ರ ಮೇಲೆ, ಇವ್ರು ನಮ್ಮವನು ಹೌದು ಬಟ್ ನಮ್ಮ ಬಗ್ಗೆ ಬರೆದಿಲ್ಲ ಅಂತ. ಬಟ್ ಅನುಭವ ಇಲ್ಲ ಅಂತ ಹೇಳೋಕ್ಕಾಗತ್ತೆ. ಬಟ್ ಈಗ ಸಾಹಿತ್ಯ ಅಂದರೆ ಇಟ್ ಕ್ಯಾನ್ ಟೇಕ್ ಎನಿ ಫಾರ್ಮ್ಸ್. ಸೊ ನನಗೆ ಐ ಫೆಲ್ಟ್ ದ್ಯಾಟ್ ಕಾಮೆಂಟ್ ಅವ್ರು ಮಾಡಿದ್ದ ರಿಯಾಕ್ಷನ್ನು ಮೇ ನಾಟ್ ಹ್ಯಾವ್ ಬೀನ್ ಕರೆಕ್ಟ್ ಅನಿಸ್ತು ನನಗೆ. ಆ್ಯಂಡ್ ಐ ಡೋಂಟ್ ನೋ, ಬಟ್ ನೀವು ಕರೆಕ್ಟೇ ಅಂತ ನನಗೂ ಅನಿಸುತ್ತೆ. ಪ್ಲಸ್ ಅವರು ಇನ್ನೂ ಒಂದು ಹೇಳ್ತಾ ಇಲ್ಲ, ಮೇ ನಾಟ್ ಹ್ಯಾವ್ ಬೀನ್ ಕರೆಕ್ಟ್ ಅಂತ ಹೇಳಿದ್ರು. ಪ್ಲಸ್ ಇನ್ನೂ ಒಂದು ಹೇಳ್ತಿದ್ರು, ಇಂಗ್ಲೀಷಲ್ಲಿ ಒಳ್ಳೆ ಫ್ಲೂಯೆನ್ಸಿ ಇದೆ, ಕನ್ನಡದಲ್ಲಿ ತಿಣಕ್ ಬರೀತೀಯಾ, ಏನು ಮಾಡಲಿ, ಕನ್ನಡ ನಾಡಿಂದ ಹೊರಗಡೆನೇ ಇದ್ದೋಳಲ್ವಾ, ಏನು ಮಾಡೋದಪ್ಪ ಅಂತ ಹೇಳ್ತಾ ಇದ್ದೆ. ಬಟ್ ಹಿ ವಾಸ್ ವೆರಿ ಕೈಂಡ್, ವೆರಿ ಅಫೆಕ್ಷನೇಟ್. ಈಗ ನೀವು ಫಿಲಾಸಫಿನೂ ಓದ್ತಾ ಇದ್ರಾಗ, ಎಕ್ಸಿಸ್ಟೆನ್ಷಿಯಲಿಸಮ್ ಎಲ್ಲರೂ ಓದ್ತಾ ಇದ್ರು. ಸಾರ್ತ್ರ ವಾಸ್ ಸಮನ್ ಪೀಪಲ್ ಹೂ ರೀಡಿಂಗ್. ಡಿಡ್ ಯು ರೀಡ್ ಹಿಮ್? You did. And also Marx. Like you reading voraciously. Thank you. No, but how did you, ಅವರು ಎಕ್ಸಿಸ್ಟೆನ್ಷಿಯಲಿಸಮ್ ಬಗ್ಗೆ ಬರೀತಾ, ಅವರು ಇನ್ಸೈಡ್ ಅವರು ಒಂದು ರೀತಿಯಲ್ಲಿ ನೋಡ್ತಾ ಇದ್ದಾರೆ. ವರ್ಜಿನಿಯಾ ವುಲ್ಫ್ ಲುಕ್ಸ್ ಎಟ್ ಇನ್ ಅ ಡಿಫ್ರೆಂಟ್ ವೇ. ದೇ ಆರ್ ಲುಕಿಂಗ್ ಇನ್ಸೈಡ್, ಬಟ್ ಬೇರೆ ಬೇರೆ ರೀತಿಯಲ್ಲಿ. ಏನೇ ಆಗಲೇ ಇಂಟೆನ್ಸಿಟಿ ಬೇಕು ಚಂದನ್, ಇಲ್ಲದಿದ್ರೆ ಎಂಥ ಸಾಹಿತ್ಯ ಅದು. ಕಾಫಿ ಏನು ಅಂದರೆ ಈಗ ರಷ್ಯನ್ ರೈಟರ್ಸ್, ನೀವು ವರ್ಲ್ಡ್ ರೈಟರ್ಸ್ ನೋಡ್ತಾ ಹೋದರೆ, ಯು ಸ್ಪೋಕ್ ಆಫ್ ಇಂಗ್ಲೀಷ್ ಲೇಖಕರನ್ನ ಮೆನ್ಷನ್ ಮಾಡಿದ್ರೆ, ಅಮೇರಿಕನ್ಸ್ ಕೂಡ, ಬಟ್ ಹೊರತಾಗಿ ಬೇರೆ ಯುರೋಪಿಯನ್ ರೈಟರ್ಸು, ಇನ್ಕ್ಲೂಡಿಂಗ್ ರಷ್ಯನ್ ಆಫ್ ಕೋರ್ಸ್, ಆಫ್ರಿಕನ್ ರೈಟರ್ಸು, ಇವ್ರನ್ನ ಓದ್ತಿದ್ರು. ಅವಾಗ ಆಫ್ರಿಕನ್ ರೈಟಿಂಗ್ ಬರ್ತಿರ್ಲಿಲ್ಲ. ಕಾಮನ್ವೆಲ್ತ್ ಲಿಟ್ರೇಚರ್ ಅಂತ ಮೈಸೂರಲ್ಲಿ ಶುರುವಾಗಿತ್ತು ಸಿ ಡಿ ನರಸಿಂಹ ಟೈಮಲ್ಲಿ, ಬಟ್ ದಟ್ ಕೇಮ್ ಆಫ್ಟರ್ವರ್ಡ್ಸ್ ಐ ಥಿಂಕ್. ಇದಾದಮೇಲೆ ಲ್ಯಾಟಿನ್ ಅಮೇರಿಕನ್ ರೈಟರ್ಸ್ ಹೆಚ್ಚು ಇರಲಿಲ್ಲ ಆಗ. ಬಟ್ ಇಂಡಿಯಾದಲ್ಲಿ ಟೆಗೋರ್ನ ಓದಿದ್ರೆ ನೀವು ಅದರ ಇಂಡಿಯನ್ ರೈಟರ್ಸ್ ಯಾರನ್ನ ಇಷ್ಟಪಟ್ಟಿದ್ರಿ ಆಗ, ಔಟ್ಸೈಡ್ ಆಫ್ ಕನ್ನಡ ರೈಟರ್ಸ್? ಅನುವಾದದಲ್ಲಿ ಸ್ವಲ್ಪ ಮರಾಠಿ, ಹಿಂದಿ ಅದರ ಪರಿಚಯವಿತ್ತು, ಇನ್ಯಾವುದು ಭಾಷೆ ಪರಿಚಯ ಇರಲಿಲ್ಲ. ಅನುವಾದದಲ್ಲಿ ಟೆಗೋರ್ಸ್ ವಾಸ್ ಇಂಪಾರ್ಟೆಂಟ್. ಹೂ ಕ್ಯಾನ್ ಮಿಸ್ ಹಿಮ್? ಸೊ ವಾಟ್ ಡಿಡ್ ಯು ಲೈಕ್ ಟೆಗೋರ್? ಎಸ್ ಅಂಡ್ ನೋ. ಪ್ಲೀಸ್ ಸೇ ಮೋರ್. ಅಂದರೆ ತುಂಬ ರೊಮ್ಯಾಂಟಿಸಿಸಮ್, ತುಂಬ ಡ್ರೀಮಿ ಎಟ್ಸೆಟ್ರಾ ಅನ್ನಿಸ್ತಿತ್ತೆ ಹೊರತು, ಅಂದರೆ ಫಾರ್ ಫ್ರಮ್ ದಿ ರಿಯಾಲಿಟಿ, ದಿ ನಿಟಿಗ್ರಿಟಿ ಆಫ್ ಲೈಫ್ ಹಾಗೆ ಅನ್ನಿಸ್ತಾ ಇತ್ತು. ಈ 19ನೇ ಶತಮಾನದ ಬಂಕಿಮ್ ಚಂದ್ರ ಚಾಟರ್ಜಿ ಅವರು ಹಾಗೆಲ್ಲ ಪೀಪಲ್ ರೀಡಿಂಗ್ ಹಿಮ್. ವಾಟ್ ಡಿಡ್ ಯು ಥಿಂಕ್ ಆಫ್ ಹಿಮ್? ಅವ್ರೇನು ಅನಿಸ್ತಾರೆ ನಿಮಗೆ? Okay, but I don't think anything influenced me at all. ಹಾಗೊಂಥರ ಐ ಡೋಂಟ್ ಥಿಂಕ್ ಎನಿ ರೈಟರ್ ಇನ್ಸ್ಪೈರ್ಡ್ ಮೀ. ಒಂಥರ ಸೆಲ್ಫ್ ಮೇಡ್ ಥರನೇ. ಯಾಕೆಂದರೆ ಬಿಕಾಸ್ ಐ ವಾಸ್ ಅ ವೆರಿ ಲೋನ್ಲಿ ಪರ್ಸನ್, ಸಾಲಿಟರಿ ಪರ್ಸನ್. ಇದು ಇಂಡಿಯನ್ ಪೊಲಿಟಿಕಲ್ ಕ್ಲೈಮೇಟ್ ಹೇಗಿತ್ತು ಆಗ? ಯು ಗ್ರೋ ಅಪ್ ಇನ್ ದ ಇಯರ್ಸ್ ಬಿಫೋರ್ ದ ಫ್ರೀಡಮ್, ಇಂಡಿಪೆಂಡೆನ್ಸ್ ಡೇ 15 ವರ್ಷ. ಯು ಆರ್ born in 1935 ಅಲ್ಲ? 34 ಡಿಸೆಂಬರ್. ಓಕೆ. ಸೊ ಅದು ವಾಸ್ ಗಾಂಧಿ ಇಂಪಾರ್ಟೆಂಟ್? ಡಿಡ್ ಯು ರೀಡ್ ಗಾಂಧಿ? ಒಂದು ನನ್ನ ಫೋಕಸ್ಸು ಮೊದಲು ಲಿಟ್ರೇಚರ್, ಇವಾಗ ಸ್ಪಿರಿಚುಯಾಲಿಟಿ. ಸೊ ಎವ್ರಿಥಿಂಗ್ ಒಂಥರ ಧಾರೆ ಎರೆದ ಹಾಗೆ, ಮಿಕ್ಕದ್ದೆಲ್ಲ ಗೌಣವಾಗಿತ್ತು, ಇಫ್ ಎಟ್ ಆಲ್. ಆಗಿನ ಪರಿಸರದಲ್ಲಿ ತುಂಬ ಗಾಂಧಿಯನ್ ಐಡಿಯಾಸ್ ತುಂಬ ಗಟ್ಟಿಯಾಗಿದ್ದವು, ಬಿಕಾಸ್ ಹಿ ವಾಸ್ ಸೋ ಇಂಪಾರ್ಟೆಂಟ್ ಆಫ್ ದ ಫ್ರೀಡಮ್ ಸ್ಟ್ರಗಲ್. ಆ್ಯಂಡ್ ಬಟ್ ನನ್ನ ವಯಸ್ಸೆಷ್ಟು 8-10 ವರ್ಷ, ಏನಿರುತ್ತೆ ಮಹಾ ಇನ್ಫ್ಲುಯೆನ್ಸು. ನಂತರ ಫ್ರೀಡಮ್ ಆದಮೇಲೆ ಹಿ ರಿಸೀಡೆಡ್ ಐ ಥಿಂಕ್. ಎನಿವೆ ಇರಲಿ. ಈಗ ಯು ಸೆಡ್ ಯು ಆರ್ ಅ ಲೋನ್ಲಿ ಪರ್ಸನ್. ಪ್ಲೀಸ್ ಟೆಲ್ ಅಸ್ ಮೋರ್ ಅಬೌಟ್ ದಿಸ್. ಅಂದರೆ ನೀವು ಮೋರ್ ಅಬೌಟ್ ವಾಟ್? ದಟ್ ಯು ಆರ್ ಅ ಲೋನ್ಲಿ ಪರ್ಸನ್ ಅಂದ್ರಲ್ಲ, ಒಬ್ಬನೇ ಇದ್ದೆ, ಯಾರು ಇನ್ಫ್ಲುಯೆನ್ಸ್ ಅಂತ ಆಗಲಿಲ್ಲ. ಲೋನ್ಲಿ ಇನ್ ದ ಸೆನ್ಸ್ ಹೇಳಿದಲ್ಲ, ನಮ್ಮಪ್ಪ ಅಮ್ಮ ಸ್ವಲ್ಪ ಹೋಮ್ ಬರ್ಡ್ಸು, ಸೋಷಿಯಲ್ ಕಾಂಟ್ಯಾಕ್ಟ್ ಜಾಸ್ತಿ ಇರಲಿಲ್ಲ. ಸೊ ನನ್ನ ಪ್ರಪಂಚ ಅಂತಂದರೆ ಪುಸ್ತಕ ಪ್ರಪಂಚವೇ. ಒಂದು ಆಂತರಿಕ ಲೋಕವನ್ನು ಶೋಧ ಮಾಡ್ತಾ
ನಿಮಗೆ ಒಂದು ರೀತಿ ಆಧ್ಯಾತ್ಮಿಕ ಕಡೆ ಒಲವು ಬಂತು, ಅವರ ಥರದ ಆ ಕಡೆ ನೀವು ವಾಲಿದ್ರಿ, ಅದು ಹೇಗಾಯ್ತದು? ಅದು ಹೇಗಾಯಿತು ಅಂತಂದರೆ, ನಾನು ನಮ್ಮ ಅಜ್ಜನ ಜನ್ಮ ಶತಾಬ್ದಿಗೆ ಬಂದಾಗ ಬೆಂಗಳೂರು ಆಕಾಶವಾಣಿಲಿ ಒಂದು ಇಂಟರ್ವ್ಯೂ ಮಾಡಿದ್ರು. ಆವಾಗ ನಾನು ಹೇಳಿದೆ, ನನ್ನ ನೋವು ನಲುವುಗಳಿಗೆ ನಾನೇ ಕಾರಣ ಅಂತ ಕಂಡುಕೊಂಡಿದ್ದೀನಿ. ಇದುವರೆಗೂ ಇವ್ರ ಕಾರಣ ಅಂತ ಬೆಟ್ ಮಾಡಿ ತೋರಿಸ್ತಾ ಇದ್ದೆ. ಇವಾಗ ಅದೆಲ್ಲ ತಪ್ಪು. ನನ್ನ ನೋವು ನಲುವುಗಳಿಗೆ ನಾನೇ ಕಾರಣ. ಹಾಗಾದರೆ ಈ ನಾನು ಅನ್ನೋದು ಏನು? ಎಲ್ಲರ ಶಾರೀರಿಕ ಅನುಭವಗಳು ಬೇರೆ ಬೇರೆ, ಎಲ್ಲರ ಮಾನಸಿಕ ಅನುಭವಗಳು ಬೇರೆ ಬೇರೆ. ಒಂದೇ ವ್ಯಕ್ತಿಯ ತನ್ನ ಜೀವನದಲ್ಲಿ ಬೇರೆ ಬೇರೆ ಘಟ್ಟದಲ್ಲಿ ಬೇರೆ ಬೇರೆ ಶಾರೀರಿಕ ಅನುಭವಗಳು, ಮಾನಸಿಕ ಅನುಭವಗಳು, ಬೌದ್ಧಿಕ ಅನುಭವಗಳು ಆಗುತ್ತೆ. ಆದರೆ ಎಲ್ಲ ಅನುಭವಗಳಿಗೂ ಆಧಾರವಾದ ನಾನು ಅನ್ನೋದು ಮಾತ್ರ ಎಲ್ರಿಗೂ ಸಾಮಾನ್ಯವಾದ ಅನುಭವ. ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು ನಾನು ಅಂತಂದರೆ ಇದು ಅಂತ ಅಂದ್ಕೊಂಡ್ಬಿಡ್ತಾರೆ. ಆದರೆ ಇದು ಯಾವಾಗಲೂ ಸದಾ ಮಾರ್ಪಾಡಾಗ್ತಾ ಇರೋ ವಸ್ತು. ಮನಸ್ಸು ಅದು ಘಟ್ಟದಲ್ಲಿ ಮಾರ್ಪಾಡಾಗ್ತಾ ಇರೋ ವಸ್ತು. ಆದರೆ ಆ ನಾನು ಅನ್ನೋ ಅನುಭವ ಒಂದೇ ಥರ ಇರುತ್ತಲ್ಲ, ಎಲ್ರಿಗೂ ಒಂದೇ ಥರ ಇರುತ್ತಲ್ಲ. ಹಾಗಾದರೆ ವಾಟ್ ಈಸ್ ದಿಸ್ ಕಾಮನ್ ಫ್ಯಾಕ್ಟರ್ ದಟ್ ಫ್ಯಾಸಿನೇಟೆಡ್ ಮಿ? ಇದನ್ನು ಕಂಡು ಹಿಡ್ಕೋಬೇಕು. ಅದು ಎಲ್ಲರೂ ತಮ್ಮ ಒಳಗೇ ನೋಡ್ಕೋಬೇಕಾಗತ್ತೆ. ಅದಕ್ಕೆ ಅನೇಕ ಪ್ರಕ್ರಿಯೆಗಳಿವೆ, ಅನೇಕ ಟೆಕ್ನಿಕ್ಸ್ ಇವೆ. ಲೈಕ್ ಅವಸ್ಥಾತ್ರಯ ವಿವೇಕ, ದೃಗ್ದೃಶ್ಯ ವಿವೇಕ. ದೃಗ್ದೃಶ್ಯ ವಿವೇಕ ಎನ್ಕಂಪಾಸಸ್ ದಿ ಅವಸ್ಥಾತ್ರಯ ವಿವೇಕ ಆಲ್ಸೋ. ಯಾಕೆಂತಂದರೆ ನಾನು ನೋಡುವ ವಸ್ತು ನನಗಿಂತ ಬೇರೆ ಇರಲೇಬೇಕು, ಇಲ್ಲದೇ ಇದ್ರೆ ಅದನ್ನು ನೋಡೋಕ್ಕಾಗಲ್ಲ. ಇವಾಗ ಎಲ್ಲರ ಮುಖಗಳನ್ನು ನೋಡ್ಬೋದು, ನನ್ನ ಮುಖ ನಾನು ನೋಡ್ಕೊಳಕ್ಕಾಗಲ್ವಲ್ಲ. ಅದರಿಂದ ವಿ ಕ್ಯಾನ್ ಪರ್ಸೀವ್ ಓನ್ಲಿ ಆಬ್ಜೆಕ್ಟ್ಸ್, ವಿ ಕ್ಯಾನಾಟ್ ಪರ್ಸೀವ್ ಅವರ್ ಸೆಲ್ಸ್. ಹಾಗಾದ್ರೆ ಅದನ್ನ ಹೇಗೆ ಮಾಡಬೇಕು? ಇವಾಗ ಅದಕ್ಕೋಸ್ಕರ ಈ ಟೆಕ್ನಿಕ್ಸ್ ಎಲ್ಲ ಬರುತ್ತೆ. ನಾನು ಜಾಗೃತ ಪ್ರಪಂಚದಲ್ಲಿ ಇದ್ದೀನಿ, ಸೊ ದಿಸ್ ಐ ಟೇಕ್ ಟು ಬಿ ಐ ಡೋಂಟ್ ನೋ ಎನಿಥಿಂಗ್ ಎಲ್ಸ್. ಆದರೆ ಕಮ್ ಡ್ರೀಮ್, ಅವಾಗೇನಾಗುತ್ತೆ, ಅಲ್ಲೂ ಒಂದು ಪ್ರಪಂಚ ಇದೆ, ಅಲ್ಲೂ ಒಂದು ನಾನಿದ್ದೀನಿ. ಆದರೆ ಈ ಪ್ರಪಂಚಕ್ಕೂ ಆ ಪ್ರಪಂಚಕ್ಕೂ ಹೋಲಿಕೆ ಇರ್ಬೋದು, ಇಲ್ಲದೆ ಇರ್ಬೋದು. ಈ ನಾನು ಅನ್ನೋ ವ್ಯಕ್ತಿಗೂ ಆ ನಾನು ಅನ್ನೋ ವ್ಯಕ್ತಿಗೂ ಹೋಲಿಕೆ ಇರ್ಬೋದು, ಇಲ್ಲದೆ ಇರ್ಬೋದು. ಸಮ್ಟೈಮ್ಸ್ ಡ್ರಾಸ್ಟಿಕಲಿ ಡಿಫ್ರೆಂಟ್. ಅದಾ ನಾನು ಇಂತಿಂಥ ಕೆಲಸಗಳು ಮಾಡಿದ್ದೀನ ನಾನು ಅಂತ ಗಾಬರಿ ಪಟ್ಕೊಳ್ಳೋವಂಥ ವಿಷಯವೂ ಇರ್ಬೋದು. ಮತ್ತು ಇನ್ನೊಂದೇನು ಅಂತಂದರೆ, ಇಲ್ಲಿ ನಮಗೆ ಹೇಗೆ ಇದು ಜಾಗೃತ ಪ್ರಪಂಚ ಅಂತ ಅನಿಸುತ್ತೋ, ಅಲ್ಲೂ ಹಾಗೆ ಜಾಗೃತ ಪ್ರಪಂಚ ಅಂತ ಅನಿಸುತ್ತೆ. ಅಲ್ಲೇ ಅಯ್ಯೋ ಇದು ಕನಸಿನ ಪ್ರಪಂಚ ಅಷ್ಟೇ, ಸ್ವಲ್ಪ ಹೊತ್ತಿರುತ್ತೆ ಹೊಟ್ಟೋಗುತ್ತೆ ಅಂತ ಎಂದೂ ನಮಗನ್ಸಲ್ವಲ್ಲ. ಇದು ಎಷ್ಟರ ಮಟ್ಟಿನ ಸತ್ಯತ್ವ, ಇದಕ್ಕೆ ಎಷ್ಟರ ಮಟ್ಟಿನ ಯಥಾರ್ಥ ಇದೆಯೋ ಅದಕ್ಕೂ ಅಷ್ಟೇ ಯಥಾರ್ಥ ಇರುತ್ತಲ್ಲ. ಹೇಗೆ? ಆಮೇಲೆ ಇನ್ನೂ ಒಂದು ಗಾಢನಿದ್ರೆ ಅನ್ನೋ ಒಂದು ಅವಸ್ಥೆ ಇದೆ. ಅಲ್ಲಿ ನನಗೆ ಜಾಗೃತ ಪ್ರಪಂಚವೂ ಕಾಣಿಸಲ್ಲ, ಸ್ವಪ್ನ ಪ್ರಪಂಚವೂ ಕಾಣಿಸಲ್ಲ, ನಾನಿದ್ದೀನಿ ಅಂತಲೂ ಗೊತ್ತಾಗಲ್ಲ. ಆದರೆ ಅಲ್ಲಿಂದ ಎಚ್ಚೆತ್ತ ಮೇಲೆ ಹಾಯಾಗಿ ನಿದ್ದೆ ಮಾಡಿದೆ. ಯಾರೇ ನಿಮ್ಮನ್ನು ಎಷ್ಟೇ ಕ್ರಾಸ್ ಎಕ್ಸಾಮಿನ್ ಮಾಡಲಿ, ಇಲ್ಲ ನೀನು ಎಚ್ಚರವಾಗಿದ್ದೆ ಅಂದರೆ, ಇಲ್ಲ ಈ ಪ್ರಪಂಚ ನೋಡಲಿಲ್ವಲ್ಲ. ಅಥವಾ ನಿನ್ಗೆ ಕನಸು ಕಾಣ್ತಾ ಇದ್ದೇನೆ, ಇಲ್ಲ ಕನಸು ಕೂಡ ಕಾಣ್ತಿರ್ಲಿಲ್ಲ. ಮತ್ತೆ ಹೇಗಿದ್ದೆ ನೀನು? ಹಾಯಾಗಿದ್ದೆ ಅಂತ ಮಾತ್ರ ನನಗೆ ಜ್ಞಾಪಕ ಇರದೆ. ಹಾಗಾದರೆ ಈ ಜಾಗೃತ ಪ್ರಪಂಚ ಇಲ್ಲದೇನೆ, ಸ್ವಪ್ನ ಪ್ರಪಂಚ ಇಲ್ಲದೇನೆ, ನಿನ್ನ ಶರೀರವೂ ಇಲ್ಲದೇನೆ, ಮನಸ್ಸು ಇಲ್ಲದೇನೆ, ಈ ಶ್ವಾಸೋಚ್ಛ್ವಾಸದ ಅನುಭವವೂ ಇಲ್ಲದೇನೆ ನೀನು ಇರಬಲ್ಲೆ. ಏನದು? ಹಾಗಾದರೆ ಯಾರಿಗಾರು ಒಂದು ಕುತೂಹಲ ಅನಿಸುತ್ತೆ, ಇವೆಲ್ಲ ಈ ಉಪಾಧಿಗಳಿದ್ರೇ, ಈ ಅಟ್ರಿಬ್ಯೂಟ್ಸ್ ಇದ್ರೇ ನಾನಿದ್ದೀನಿ ಅಂತ ಅನ್ಕೋತೀನಿ. ಬಟ್ ಇದೆಲ್ಲ ಇಲ್ಲದೆ ಇದ್ರೂ ನಾನು ಇದ್ದೆ ಅಂತಲಾರು ಗೊತ್ತಾಗುತ್ತಲ್ಲ. ಹಾಗಾದ್ರೆ ಏನದು, ಅಲ್ಲಿ ಏನಿತ್ತು? ಹಾಗಾದರೆ ಅದನ್ನೇನಾದ್ರು ಕಂಡು ಹಿಡ್ಕೊಳ್ಳೋಕೆ ಸಾಧ್ಯ. ಹೇಗೆ? ಇವಾಗ ಎಲ್ಲರ ಮುಖಗಳನ್ನು ನಾನು ನೋಡ್ಬೋದು, ನನ್ನ ಮುಖ ಹೇಗಿದೆ ನನಗೆ ಗೊತ್ತಿಲ್ವಲ್ಲ. ಅದಕ್ಕೆ ಏನು ಮಾಡಬೇಕು? ಐ ಆಮ್ ಕ್ಯೂರಿಯಸ್, ಹೇಗಿದೆ ನನ್ನ ಮುಖ ಅಂತ. ಏನು ಮಾಡಬೇಕು ಹೇಳಿ? ಒಂದು ಕನ್ನಡಿ ನೋಡಬೇಕಷ್ಟೆ. ಯಾರು ಒಂದು ಕನ್ನಡಿ ತಂದುಕೊಟ್ರೆ, ಓಹೋ ಹೀಗಿದೆಯಾ ನನ್ನ ಮುಖ ಅಂತ ಗೊತ್ತಾಗುತ್ತೆ. ಆದರೂ ಅದು ಪೂರ್ತಿಯಾದ ರಿಪ್ರೊಡಕ್ಷನ್ ಅಲ್ಲ. ಯಾಕೆಂದರೆ ಇಲ್ಲಿ ಪಾರ್ಶ್ವ ಇಲ್ಲಿ ಬರುತ್ತಂತೆ, ಇಲ್ಲಿ ಪಾರ್ಶ್ವ ಇಲ್ಲಿ ಬರುತ್ತಂತೆ. ಬಟ್ ಒಂದು ಐಡಿಯಾ ಬಂತು ನನಗೆ, ಓಹೋ ಹೀಗ ಅಂತ. ಇನ್ನೂ ಒಂದು ಏನಪ್ಪ ಅಂತಂದರೆ, ಅದು ಪ್ರತಿಬಿಂಬ ಮಾತ್ರ. ಬಿಂಬ ಇಲ್ಲಿದೆ, ಪ್ರತಿಬಿಂಬ ಇಲ್ಲಿದೆ. ಕನ್ನಡಿ ತೆಗೆದುಬಿಟ್ರೆ ಪ್ರತಿಬಿಂಬ ಹೊಟ್ಟೋಗುತ್ತೆ, ಬಿಂಬ ಮಾತ್ರ ಇದೆ. ಆದ್ದರಿಂದ ಆ ಮನಸ್ಸು ಅನ್ನುವುದು ಯಾವುದು
ಎಲ್ಲವನ್ನೂ ದೂರ ಮಾಡಿದರೆ, ಯಾವುದು ನಾನು ಅಂತ ಸದಾ ನಾನು ಕುಟ್ಕೋತಾ ಇದ್ದೀನೋ, ಶರೀರ, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಪಂಚಪ್ರಾಣಗಳು, ಶ್ವಾಸೋಚ್ಛ್ವಾಸ, ಇದೆಲ್ಲ ಏನಿದೆಯೋ, ಅಂತಃಕರಣದಲ್ಲಿ ಏನೇನು ವ್ಯಾಪಾರಗಳು ನಡೀತಾ ಇದೆಯೋ, ಒಳ್ಳೆಯ ಆಲೋಚನೆ, ಕೆಟ್ಟ ಆಲೋಚನೆ, ಉದಾಸೀನವಾದ ಆಲೋಚನೆ, ಎಲ್ಲ ಏನೇನಿದೆಯೋ ಎಲ್ಲ ನನಗೆ ದೃಶ್ಯವೇ ಅಲ್ವೇ? ನನಗೆ ಗೊತ್ತಾಗ್ತಾ ಇಲ್ವೇ? ಇವಾಗ ನಾನು ಮಾತಾಡ್ತಿದ್ದೀನಿ ಅಂತ ನನಗೆ ಗೊತ್ತಾಗ್ತಾ ಇಲ್ವೇ? ನಾನು ಇಲ್ಲಿ ಕೂತಿದ್ದೀನಿ ಅಂತ ನನಗೆ ಗೊತ್ತಾಗ್ತಾ ಇಲ್ವೇ? ಕಾಲಿಂದ ತಲೆವರೆಗೂ ನನಗೆಲ್ಲ ದೃಶ್ಯವೇ ತಾನೆ. ಇದು ನನಗೆ ದೃಶ್ಯವೇ. ಆದರೆ ಇದು ನಾನು ಅಂತ ಅಂದ್ಕೊಳ್ಳಲ್ಲ. ಇದನ್ನು ನಾನು ಇದನ್ನು ನಾನು ಅಂತ ಯಾಕೆ ಅನ್ಕೋತೀನಿ? ದಟ್ ಈಸ್ ದಿ ಫಂಡಮೆಂಟಲ್ ಮಿಸ್ಟೇಕ್. ಈ ಸಂಗಮ ಸಂಕಲನ ಬಂದಾದಮೇಲೆ ನೀವು ಸುಮಾರು ಕಥೆಗಳು ಬರೆದ್ರಿ. ಕೆಲವು ಕನ್ನಡದಲ್ಲಿ ಇದ್ದಾವೆ, ಕೆಲವು ಇಂಗ್ಲೀಷಲ್ಲಿದ್ದಾವೆ. ಪತ್ರಿಕೆಗಳು ಬಂದವು, ಅವೆಲ್ಲ ಅದನ್ನ ಇನ್ನೂ ಸಂಗ್ರಹಿಸಿಲ್ಲ. ಯಾರಾದರೂ ಆದಷ್ಟು ಬೇಗ ಸಂಗ್ರಹಿಸಬೇಕು ಅನಿಸುತ್ತೆ ನನಗೆ. ನೀವು ಆ ಕಥೆಗಳನ್ನ ಈ ಸಂಗಮ ಕಥೆಗಳಕ್ಕಿಂತ ಉತ್ತಮವಾದ ಕಥೆಗಳು ಅಂತ ಹೇಳಿದ್ರಿ. ಯಾವ ರೀತಿ? ಮೋರ್ ಮೆಚ್ಯೂರ್ ಅಂತ. ಹೇಗೆ? ಅವಾಗಂದರೆ ತೀರಾ 4 ಗೋಡೆಗಳ ಮಧ್ಯದ ಕಥೆಗಳವು. ಆಮೇಲೆ ಸ್ವಲ್ಪ ಮೈಸೂರಿಗೆ ಬಂದ ಮೇಲೆ ಈ ಬರಹಗಾರರು ಇವರದ್ದೆಲ್ಲ ಪರಿಚಯವಾಯ್ತಲ್ಲ, ಅದರಿಂದ ನ್ಯಾಚುರಲಿ ಮೈ ವರ್ಲ್ಡ್ ಆಲ್ಸೋ ಎಕ್ಸ್ಪ್ಯಾಂಡೆಡ್. ನೀವು ಮೈಸೂರಲ್ಲಿ ಹೆಚ್ಚು ದಿನ ಇರಲಿಲ್ಲ, 6 ತಿಂಗಳಿದ್ರಿ ಅಷ್ಟೇ 6-7 ತಿಂಗಳು ಅಷ್ಟೇ. ಸೊ ಬಟ್ ಆಗ ಯಾರ ಜೊತೆಲಿದ್ರಿ? ನಮ್ಮ ದೊಡ್ಡಮ್ಮ, ಅಂದರೆ BM ಶ್ರೀಕಂಠಯ್ಯನವರ ಮೊದಲನೇ ಮಗಳು. MA ಮಾಡಬೇಕು ಅಂತ ಮನಸ್ಸು ಮಾಡಿದ್ರಿ ಆಗ. ಬಟ್ ಇಲ್ಲಿ ಮೈಸೂರಲ್ಲಿ ಸೇರಲಿಲ್ಲ ನೀವು, ಮತ್ತೆ ಬೇರೆ ಕಡೆ ಹೋಗಿ? ನಮ್ಮ ತಂದೆ ಕಲ್ಯಾಣ್ ಕ್ಯಾಂಪ್, ಅದೇ ಬಾಂಬೆ ಹೊರಗಡೆ. ಇದು ಸಾಹಿತ್ಯ ಬಿಟ್ಟು ಬೇರೆ ಯಾವ ಆಸಕ್ತಿಗಳಿತ್ತು ನಿಮಗೆ? ಬೇರೆ ಯಾವ ಆಸಕ್ತಿನೇ ಏನೂ ಇಲ್ಲ. ಐ ವಾಸ್ ಟೋಟಲಿ ಕಮಿಟೆಡ್ ರೈಟರ್. ಬಟ್ ಮ್ಯೂಸಿಕ್, ಯು ವರ್ ಇಂಟ್ರೆಸ್ಟೆಡ್ ಇನ್ ಮ್ಯೂಸಿಕ್? ಅವೆಲ್ಲ ಸಬ್ಸಿಡಿಯರಿ ಅಷ್ಟೇ. ಬಟ್ ವಾಟ್ ಕೈಂಡ್ ಆಫ್ ಮ್ಯೂಸಿಕ್? ಕ್ಲಾಸಿಕಲ್, ಆಲ್ವೇಸ್ ಕ್ಲಾಸಿಕಲ್. ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ವೆಸ್ಟರ್ನ್. ಆಗಿನ ಕಾಲದಲ್ಲಿ ನಾನೊಬ್ಬಳೇ ವೆಸ್ಟರ್ನ್ ಮ್ಯೂಸಿಕ್ ವಿಷಯ ಕಥೆಗಳಲ್ಲಿ ತೊಗೊಂಬಂದವಳು ಅಂತಲೂ ಪ್ರಸಿದ್ಧಿಯಾಗಿತ್ತು. ಬಟ್ ಇದರೆಲ್ಲ ನೀವಾಗೆ ಅಕ್ವೈರ್ ಮಾಡಿದ್ದು ಇಂಟ್ರೆಸ್ಟ್ ಇದರಲ್ಲಿ? ಯಾರು ನಿಮ್ಮ ಜೊತೆಲಿ ನಿಮಗೆ ಪರಿಚಯ ಮಾಡಿಕೊಟ್ಟು ಹೇಳ್ಕೊಡೋರು ಯಾರು ಇರಲಿಲ್ಲ? ಇಲ್ಲ. ಅಂದರೆ ನಾನು ಹೇಳಿದ್ನಲ್ಲ, ಮೈ ಕಸಿನ್, ಹಿಸ್ ಇನ್ಫ್ಲೂಯೆನ್ಸ್ ವಾಸ್ ವೆರಿ ಗ್ರೇಟ್ ಆನ್ ಮೈ ಫ್ಯಾಮಿಲಿ. ಹಿ ವಾಸ್ ಅ ವೆರಿ ಕಲ್ಚರ್ಡ್ ಮ್ಯಾನ್. ಯಾರು ಹೇಳಿ ಇವರು? ಅದೇ ಮೈ ಪೆಟರ್ನಲ್ ಕಸಿನ್ ಹೂ ಲೇಟರ್ ಬಿಕೇಮ್ ಆತ್ಮಾನಂದೇಂದ್ರ ಸರಸ್ವತಿ. ಫಿಲ್ಮ್ಸ್ ನೋಡ್ತಾ ಇದ್ರಾ? ಫಿಲ್ಮ್ಸ್ ನೋಡ್ತಾ ಇದ್ರಾ ಆಗ? ಹೂ ಯುವರ್ ಫೇವರೆಟ್ ಡೈರೆಕ್ಟರ್ಸ್? ಆಗಿನ ಕಾಲದಲ್ಲಿ ಇಷ್ಟೊಂದು ಆರ್ಟ್ ಫಿಲ್ಮ್ಸ್ ಅದೆಲ್ಲ ಇರ್ತಿರ್ಲಿಲ್ಲ. ಕಮರ್ಷಿಯಲ್ ಫಿಲ್ಮ್ಸ್ ಎಲ್ಲ ಆದ್ರೂ ಯಾರ್ದಾರು ಫಿಲ್ಮ್ಗಳು ನಿಮಗೆ ಮೆಚ್ಚುಗೆ ಆಗಿತ್ತಾ? ಸತ್ಯಜಿತ್ ರೇ ಫಾರ್ ಇನ್ಸ್ಟೆನ್ಸ್, ದಿ ಮಚ್ ಅಕ್ಲೇಮ್ಡ್, ಯೂನಿವರ್ಸಲಿ ಅಕ್ಲೇಮ್ಡ್. ಆಮೇಲೆ ರೇ ಬಿಟ್ಟು ದ ಬೆಂಗಾಲಿ ಫಿಲ್ಮ್ ಡೈರೆಕ್ಟರ್ಸ್ ಆಫ್ ಕೋರ್ಸ್ ಟಾಪ್ಸ್. ಸ್ವಲ್ಪ ಮರಾಠಿ. ಕನ್ನಡದ ರಂಗಭೂಮಿ ಜೊತೆ ನಿಮ್ಗೆ ಏನಾದರೂ ನಂಟಿತ್ತ? ಏನಿಲ್ಲ. ಬಟ್ ಗೊತ್ತಿದ್ರೆ ನಿಮ್ಗೆ ಯಾರಾಗ ನಾಟಕಕಾರ ಯಾರು ಪರಿಚಯ ಇದ್ರ? ಅಂದರೆ ನಾಟಕದಲ್ಲಿ ಭಾಗವಹಿಸ್ತಾ ಇದ್ದೆ. ಯಾಕೆ ಪರ್ವತವಾಣಿ ಇತ್ಯಾದಿಗಳ, ಕ್ಷೀರಸಾಗರ ಇತ್ಯಾದಿಗಳದ್ದು ಅಷ್ಟೇ, ನಾಟ್ ಸೀರಿಯಸ್ಲಿ. ನೀವು ಇಂಗ್ಲೀಷ್ ಲೇಖಕರಲ್ಲಿ ಇಂಗ್ಲೀಷ್ ಪ್ಲೇ ರೈಟ್ಸ್ ಯಾರಾದರೂ? ವಾಸ್ ಶೇಕ್ಸ್ಪಿಯರ್ ಇಂಪಾರ್ಟೆಂಟ್ ಫಾರ್ ಯು? ಡಿಡ್ ಯು ಲೈಕ್ ಹಿಮ್? ಎಸ್, ಆದರೂ ಎಬ್ಸನ್ ಇತ್ಯಾದಿ. ಇವೆಲ್ಲ ನೀವು ನಿಮ್ಮ ಕಾಲೇಜ್ ಎಜುಕೇಷನ್ ಭಾಗವಾಗಿ ಓದಿದ್ದ ಅಥವಾ ಹಾಗೆ ನೀವೇ ಆಸಕ್ತಿ ವಹಿಸಿ ಓದಿದ್ದ? ಎಲ್ಲ ಪ್ರೈವೇಟೇ, ಎಲ್ಲ ಪ್ರೈವೇಟ್. ಈ ಟೈಮಲ್ಲಿ ನಿಮ್ಮ ಮದುವೆನೂ ಆಯಿತು, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಹೂ ಡಿಡ್ ಯು ಮ್ಯಾರಿ? ಹೇಳಿದ್ನಲ್ಲ, ಹಿ ಹ್ಯಾಡ್ ದ ಮಿಸ್ಫಾರ್ಚೂನ್ ಟು ಫಾಲ್ ಇನ್ ಲವ್ ವಿತ್ ಮೀ. ಮೆನಿ ಪೀಪಲ್ ಎಸ್ಕೇಪ್, ಬಟ್ ಹಿ ಗಾಟ್ ಕಾಟ್ ಅಪ್. ಆಮೇಲೆ ಅವ್ರು ಏನು ಮಾಡಿದರು, ಏನು ಮಾಡ್ತಾಯಿದ್ರು? ಅಂದರೆ ನ್ಯೂಕ್ಲಿಯರ್ ಫಿಸಿಸಿಸ್ಟ್ ಆದ್ದರಿಂದ ಅದರ ಬಗ್ಗೆ ರಿಸರ್ಚು. ಆಮೇಲೆ ಹೊರಗಡೆ ಎಲ್ಲ ಅದರ ಸ್ಟಿಂಟ್ ಮುಗಿದ ಮೇಲೆ ಹಿ ಕೇಮ್ ಬ್ಯಾಕ್ ಟು ಇಂಡಿಯಾ. ಆಮೇಲೆ ಯಾವುದಾದ್ರು ಕಾಲೇಜಲ್ಲಿ ಪ್ರೊಫೆಸರ್ ಇತ್ಯಾದಿಗಳು. ದೆನ್ ಯು ಮ್ಯಾರಿಡ್ ಆ್ಯಂಡ್ you also had a child. So it was a daughter. I mean, how long were you with her? Maybe a few months, I should say. ಹೌದಾ?
ಆಮೇಲೆ ಯು ಅವ್ರು ಬಿಟ್ಕೊಟ್ಟು couldn't endure that sort of life, ಹಾಂ ran away. ರನ್ ಅವೇ ವೇರ್ ran away once again to ಅದು ಹೇಳಿದಲ್ಲ ಮುಕುಂದ್ಲಾಲ್ ಪಾಠಕ್ ಅಂತ, ಹಾಂ ಸ್ಟ್ರಕ್ಚರಲ್ ಇಂಜಿನಿಯರ್, ತುಂಬ ವಯಸ್ಸಾದವರು. ಅಂದರೆ ಆಗ ನನಗೆ 20 ಆದಾಗ ಅವ್ರಿಗೆ 70 ಇತ್ಯಾದಿ ಆಗಿತ್ತು. ಸೊ ಹೀ ಗೇವ್ ಮಿ ರೆಫ್ಯೂಜ್. ಎಲ್ಲಿ? ಇನ್ ದಿ ಮಿಡ್ ಹಿಮಾಲಯಸ್ ಇನ್ ಅ ಸ್ಮಾಲ್ ಪ್ಲೇಸ್ ಕಾಲ್ಡ್ ಚಕ್ರಾತ. ದೇಹರಾದೂನ್, ಮಸೂರಿ ಎಲ್ಲ ಇದೆಲ್ಲ, ಅದರಿಂದ ಮೇಲ್ಗಡೆ ಹೋಗಬೇಕು. ಸೊ ನಿಮ್ಮ ಲೇಖಕರಲ್ಲಿ ನೀವು ನಿರೀಕ್ಷಿಸಿದ್ದ ಒಂದು ಗುಣ ಅಂದರೆ ಒಂದು ಅಂತರ್ಮುಖಿಯಾಗಿ ಬರೀಬೇಕು, ಅಂತರಂಗವನ್ನು ಶೋಧಿಸಬೇಕು ಅನ್ನೋದು ಆಧ್ಯಾತ್ಮದ ಕಡೆಯಿಂದ ಕರ್ಕೊಂಡು ಹೋಗಿದೆ. ಅದು ಅದ್ರ ಸೆಳೆತದಿಂದನೇ ಈ ಕಡೆ ಹೋಗಿದ್ದ ನೀವು ಉತ್ತರ ಕಾಶಿಗೆ. ಅಲ್ಲಿ ಅನುಭವಗಳು ಎಷ್ಟು ವರ್ಷ ಇದ್ರಿ? ಏನು ಸಾಧನೆ ಅನ್ನೋದು ಏನಾಯಿತು ನಿಮಗೆ? ಹೇಗಾಯಿತು ಅಲ್ಲಿ? ನೋಡಿ, ಕೆಲವರು ರಮಣ ಮಹರ್ಷಿಗಳ ಹಾಗೆ ಚಿಕ್ಕಂದಲ್ಲೇ ಅವ್ರಿಗೆ ಫೈನಲ್ ಅನುಭವ ಸಿಕ್ಬಿಟ್ಟು ಅವ್ರಿಗೆ ಬೇರೆ ಥರ ಹೋಗ್ತಾರೆ. ಆದರೆ ಮೋಸ್ಟ್ ಆಫ್ ಅಸ್ ವಿ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ದ ಬಾಟಮ್. ಸಾಕಾರ ಸಗುಣ, ನಿರಾಕಾರ ನಿರ್ಗುಣ, ವಿಚಾರ ವಿನಿಮಯ, ವಿಶ್ಲೇಷಣೆ, ಇದರಿಂದ ಒಂದೊಂದು ಹೆಜ್ಜೆ ಮುಂದಕ್ಕೆ ಹೋಗ್ತಾ ಬಂದು ಅವಾಗಲೇ ಒಳಗೆ ಹೋಗೋಕ್ಕೆ ಸಾಧ್ಯ. ಇಲ್ಲದೇ ಮನಸ್ಸು ಯಾವಾಗಲೂ ಹೊರಗೆ ಹೋಗ್ತಾನೇ ಇರುತ್ತೆ. ಹೊರಗೆ ಹೋಗ್ತಾ 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 ಅದಕ್ಕೇನು ಸಿಕ್ಕಲ್ಲ, ಹೊರಗಡೆ ವಿಷಯಗಳು ಗೊತ್ತಾಗುತ್ತೆ ಅಷ್ಟೇ. ಬಟ್ ಎಲ್ಲದಕ್ಕೂ ಕಾರಣವಾದದ್ದು ಇಲ್ಲಿದೆ ಒಳಗಡೆ. ಅದು ಎಲ್ಲರ ಒಳಗಡೆ ಒಂದೇ ಥರ ಇದೆ. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅದರಿಂದ ಅದನ್ನು ಕಂಡು ಹಿಡ್ಕೋಬೇಕು ಅಂತ ಇಟ್ ಬಿಕೇಮ್ ಎನ್ ಆಬ್ಸೆಷನ್, ಯು ಕ್ಯಾನ್ ಸೇ. ದಟ್ ವಾಸ್ ದಿ ಪ್ರೈಮ್ ಇಂಟ್ರೆಸ್ಟ್. ಸೊ ಅಲ್ಲಿ ಹಿಮಾಲಯದಲ್ಲಿ ಬೇರೆಯವರು ಎಷ್ಟು ಇದ್ದರು? ಯಾರೂ ಇರಲಿಲ್ಲ. ಗುರುಗಳು ಅಂತ ಇವರಿದ್ದರು. ಆ್ಯಕ್ಚುಲಿ ಹಾಗೆ ಅಂತ ಯಾರಿಗೂ ಗುರುಗಳಾಗಕ್ಕೆ ಸಾಧ್ಯವಿಲ್ಲ ಚಂದನ್. ಸ್ಕ್ರಿಪ್ಚರ್ಸ್ ಮೇ ಗಿವ್ ಅಸ್ ಪಾಯಿಂಟ್ಸ್, ಆರ್ ಅನ್ ಎಕ್ಸ್ಪೀರಿಯನ್ಸ್ಡ್ ಗುರು ಕ್ಯಾನ್ ಗಿವ್ ಅಸ್ ಪಾಯಿಂಟ್ಸ್, ಬಟ್ ಯು ಹ್ಯಾವ್ ಟು ಡೂ ಆಲ್ ದಿ ವರ್ಕ್ ಯುವರ್ ಸೆಲ್ಫ್. ಇಲ್ಲೇ ಅದು ಸೆಕೆಂಡ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಆಗುತ್ತಲ್ವಾ. ದಟ್ ಡಸಂಟ್ ಹೋಲ್ಡ್ ಫಾರ್ ಯು, ಇಟ್ ಡಸಂಟ್ ಹೋಲ್ಡ್ ಫಾರ್ ಅದರ್ಸ್. ನೀವೇ ಸ್ವಂತ ಅನುಭವ ಬಂದರೆ ಆವಾಗ ನೀವು ಅದ್ರಲ್ಲಿ ಸ್ಟೆಬಿಲೈಸ್ ಆಗ್ತೀರಾ. ಇಲ್ಲೇ ಯಾವಾಗಲಾರು ಯಾವ ತೂಫಾನ್ ಬಂದು ನಿಮ್ಮನ್ನು ಉರುಳಿಸ್ಬಿಡ್ಬೋದು. ಹಿಮಾಲಯದ ನೀವು ಅಲ್ಲಿ ಎಷ್ಟು 22 ವರ್ಷ ಇದ್ರಾ? ಹಾಂ, ಮೋಸ್ಟ್ಲಿ. ಸೊ ಅಲ್ಲಿದ್ದಾಗ ನೀವು ಈ ಕಡೆ ಬಂದು ಹೋಗಿ ಮಾಡ್ತಿದ್ರ ಅಥವಾ ಅಲ್ಲೇ? ಇಲ್ಲ, ಅಂದರೆ ಏನಾಗಿತ್ತು ಅಂತಂದರೆ ಈ ಬೆನ್ನು ಮೂಳೆಯಲ್ಲಿ ಒಂದು ಎಕ್ಸ್ಟ್ರಾ ಮೂಳೆ ಹೀಗೆ ಪ್ರೊಜೆಕ್ಟ್ ಆಗಿಬಿಟ್ಟು ಅದು ನರಮಂಡಲಗಳ ಮೇಲೆ ಒತ್ತಾ ಇತ್ತು. ಆವಾಗ ಒಂಥರ ಕಾಲುಗಳು ಪ್ಯಾರಲೈಸ್ ಆದಾಗ ಹೋಗ್ತಾ ಇತ್ತು. ಅದರಿಂದ ಅಲ್ಲಿ ಉತ್ತರ ಕಾಶಿ ಸಿವಿಲ್ ಸರ್ಜನ್ನು ಇಲ್ಲಿ ಚಳಿಲಿ ನಿಮಗೆ ಸರಿ ಹೋಗಲ್ಲ, ಇನ್ನೂ ಅಗ್ರವೇಟ್ ಆಗಿ ಹೋಗುತ್ತೆ, ಅದರಿಂದ ನೀನು ಸೌತ್ ಇಂಡಿಯಾಕ್ಕೆ ಹೋಗೋದು ವಾಸಿ, ವಿಂಟರ್ಸ್ ಅಲ್ಲಿ ಕಳ್ಕೊಂಡು ಸಮ್ಮರ್ಗೆ ಇಲ್ಲಿ ಬರ್ಬೋದು ಅಂತಂದರು. ಐ ಡಿಡ್ ನಾಟ್ ವಾಂಟ್ ಟು ಗೋ ಬ್ಯಾಕ್ ಟು ಮೈ ಫ್ಯಾಮಿಲಿ. ಅಂದರೆ ನಮ್ಮ ಅಪ್ಪ ಅಮ್ಮ ಎಲ್ಲ ಇರ್ತಿದ್ರು. ಅಮ್ಮ ಬೇಗಲೇ ಹೊರಟೋದ್ರು, ನಮ್ಮ ತಂದೆ ಹೊರಟೋದ್ರು. ಪಾಪ ನಾನು ಹೊರಟಾಗ ಅವರು ಎಲ್ಲ ದೇ ವಾಂಟೆಡ್ ಟು ಫಾಲೋ ಮೀ. ನಮ್ಮಪ್ಪ ನನ್ನ ಹೆಂಡ್ತಿನೂ ಹೊರಟೋದ್ಲು, ನನಗಿಲ್ಲೇನಿದೆ ನಾನು ಬರ್ತೀನಿ ಅಂತ, ತನ್ನ ಮಕ್ಕಳೆಲ್ಲ ನಾವು ಬರ್ತೀವಿ ಅಂತ. ಬಟ್ ದೇ ವೇರ್ ಅಫ್ರೇಡ್ ಆಫ್ 2 things, ಪಾವರ್ಟಿ ಆ್ಯಂಡ್ ಕೋಲ್ಡ್. ಸೊ ಎಲ್ಲರೂ ಉಳಿದುಬಿಟ್ರು, ಆರಂಭಶೂರತ್ವ ಅಷ್ಟೇ. ಸೊ ನಾನೊಬ್ಬಳೆ ನಾನೊಬ್ಬಳೆ. ಆದರೆ ಅದಕ್ಕೂ ಮುಂಚೆ ಇದೆಲ್ಲ ನೀವು ನಂಬಿ ಬಿಟ್ಟರು ಬಿಡಿ, ಅಂದರೆ ಇದೆಲ್ಲ ಒಂಥರ ಏರ್ಪಾಡು ಆಗಿ ಹೋಗಿರುತ್ತೆ ಅಂತನ್ನೋ ಹಾಗೆ. ನನ್ನ ಕಸಿನ್ ಕಲೀಗ್ ಒಬ್ಬರು UPಲಿ ಡೈರೆಕ್ಟರ್ ಆಫ್ ಇಂಡಸ್ಟ್ರೀಸ್ ಆಗಿದ್ದರು. ಅವ್ರ ಹೆಂಡತಿ ನನಗೆ ಸ್ನೇಹಿತೆ ಆಗಿದ್ಲು. ಒಂದು ಸತಿ ಡೆಲ್ಲಿಗೆ ಬಂದಾಗ ಕಮಲಾ ಅಂತ ಶಾ ಬಾಲವರಾವ್ ಹೆಂಡತಿ ಅವ್ರ ಮನೆಗೆ ಬಂದಾಗ ನನ್ನನ್ನು ಡೆಲ್ಲಿ ರಾಮಕೃಷ್ಣಾಶ್ರಮಕ್ಕೆ ಕರ್ಕೊಂಡು ಹೋಗಿದ್ಲು. ಇವಳ ಹೆಸರು ಲಲಿತಾ, ಗಂಡನ ಹೆಸರು ಚಾರ್ಲು. ಇವಳ ಅಣ್ಣ ರಾಮಕೃಷ್ಣಾಶ್ರಮದ ಒಬ್ಬರು ಸನ್ಯಾಸಿ, ಭಕ್ತಾನಂದ ಅಂತ. ಸೊ ನಾನು ಕರ್ಕೊಂಡು ಹೋಗಿದ್ಲು. ದೊಡ್ಡ ಆಶ್ರಮ ಎಲ್ಲ ನೋಡಾಯಿತು. ಆಮೇಲೆ ರೀಡಿಂಗ್ ರೂಮ್ಗೆ ಹೋದ್ವು. ಅಲ್ಲಿ ಅನೇಕ ಪೀರಿಯಾಡಿಕಲ್ಸ್ ಜೊತೆ ಒಂದು ಮ್ಯಾಗ್ಝಿನ್, ಏನಪ್ಪ ಅಂತಂದರೆ ಆಂಧ್ರ ಪ್ರದೇಶದಲ್ಲಿ ಮಚಿಲಿಪಟ್ಟಣಂ ಅನ್ನೋ ಜಾಗದಲ್ಲಿ ಒಂದು ಗಾಯತ್ರಿ ಮಂದಿರ ಇದೆ. ಆ ಸಮಯದಲ್ಲಿ ನಾನು ಗಾಯತ್ರಿ ಉಪಾಸನೆ ಮಾಡ್ತಾ ಇದ್ದೆ. ಅದರಿಂದ ನನಗೆ ಒಂದು ಕ್ಲಿಕ್ ಆಯಿತು, ನಮ್ಮ ದೇಶದಲ್ಲಿ ಗಾಯತ್ರಿ ಮಂದಿರ ತುಂಬ ಕಮ್ಮಿ ಇರೋದು, ಅಲ್ಲೊಂದಿದೆ ಅಂತಂದತ್ಲು. ನಾನು ವಾಪಸ್ ಹೋಗತ್ಲು.
ಅವ್ರಿಗೆ ಮ್ಯಾನೇಜರ್ಗೆ ಏನು ಅಡ್ರೆಸ್ ಮಾಡಬೇಕು ಅದೆಲ್ಲ ಏನು ಗೊತ್ತೇ ಇರಲಿಲ್ಲ. ಸೊ ಮ್ಯಾನೇಜರ್ ಅಂತಂದ್ಬಿಟ್ಟು ನಾನು ಬಂದು ನೋಡ್ಬೋದೇ ಅಲ್ಲಿ ಅಂದರೆ ಖಂಡಿತ ಬರ್ಬೋದು ಅಂತಂದರು. ಸರಿ, ಆಮೇಲೆ ಹೋಗಿ ನೋಡಿದ್ದಾಯಿತು. ಅಂದರೆ ಒಬ್ಬಳೇ, ಯಾವಾಗಲೂ ಒಬ್ಬಳೇ ತಿರ್ಗಾಡೋದು. ಹೋಗಿ ನೋಡಿದ್ದಾಯಿತು. ಅವ್ರಿಗೆ ಹಿ ವಾಸ್ ಸೋ ಪ್ಲೀಸ್ಡ್ ವಿತ್ ಮೀ. ಅವರು 70 ಮೇಲಾಗಿತ್ತು. ನಿನ್ನ ಇಲ್ಲೇ ಬಂದಿಡ್ಬಿಡಮ್ಮ ಅಂತ ಹೇಳಿದ್ರು. ಇಲ್ಲ, ನಮ್ಮ ತಂದೆ ನೋಡ್ಕೋಬೇಕು, ನಾನು ಚಿಕ್ಕವರೇ ಹುಟ್ಟಿದವರು, ಅವ್ರನ್ನೆಲ್ಲ ನೋಡ್ಕೋಬೇಕು ಅಂತಂದೆ. ಸರಿ, ಹಾಗಾದರೆ ಎಲ್ಲ ಕೆಲಸಗಳು ಮುಗಿದ ಮೇಲೆ ಬಂದುಬಿಡು ಅಂತಂದರು. ಸೊ ಇದು ತಲೆಯಲ್ಲಿತ್ತು. ಆದ್ದರಿಂದ ನಾನು ಬೇಸಿಗೆ ಕಾಲ ಉತ್ತರಕಾಶಿ, ಚಳಿಗಾಲದಲ್ಲಿ ಮಚಿಲಿಪಟ್ಟಣಂ. ಅದು ತೆಲುಗು ಕನೆಕ್ಷನ್ ಅದು. ಸೊ ಇದು ಎಷ್ಟು ವರ್ಷ ಆಯ್ತು ಈ ರೀತಿಯಲ್ಲಿ? 20 ಆಲ್ಮೋಸ್ಟ್ ಮೋರ್ ದೆನ್ 20 ಇಯರ್ಸ್ ಅಂದ್ಕೊಳ್ಳಿ. ಶಟಲ್ ಮಚಿಲಿಪಟ್ಟಣಂ, ಉತ್ತರಕಾಶಿ. ಸೊ ಇಲ್ಲಿ ಈ ಕಾಲದಲ್ಲಿ ನೀವು ಏನು ಬರೆಯೋಕ್ಕೆ ಹೋಗಲಿಲ್ಲ, ಕತೆಗಳು ಅಂತಲ್ಲ, ಬಟ್ ಯಾವುದೇ ಥರದ ಆಬ್ಸಲ್ಯೂಟ್ಲಿ ನೋ ಇಂಟ್ರೆಸ್ಟ್ ಇನ್ ರೈಟಿಂಗ್? ಈಗಲೂ ಇಲ್ಲ, ಯಾವುದಕ್ಕೂ ಇಂಪಲ್ಸ್ ಇಲ್ಲ. ಬಟ್ ಯಾವ ಥರದ ಸಾಹಿತ್ಯ ಓದ್ತಾ ಇದ್ರಿ ಈ ಟೈಮ್ನಲ್ಲಿ? ಸ್ಕ್ರಿಪ್ಚರ್ಸ್, ನಮ್ಮ ಏನ್ಷಂಟ್ ಸ್ಕ್ರಿಪ್ಚರ್ಸ್ ಮೋಸ್ಟ್ಲಿ. ಬಟ್ ನಮ್ಮ ಹಳೆ ನಮ್ಮ ಭಕ್ತಿ ಸಂತರು ಇವ್ರ ಬಗ್ಗೆ ನಿಮ್ಗೆ ಕುತೂಹಲ ಇತ್ತ ನಿಮಗೆ? ಹಾಂ, ಆಫ್ ಕೋರ್ಸ್. ಯಾರನ್ನ ಹೆಚ್ಚು ನೀವು ಇಷ್ಟಪಟ್ಟಿದ್ದು? ಕಬೀರ್. ಹಿಂದಿಲೇ ಅಂತಾರೆ ನೋಡಿ, ತುಳಸಿ, ಮೀರಾ, ಸೂರ, ಕಬೀರ್, ಇವ್ರು 4 ಪ್ರಾಮಿನೆಂಟ್ ಅಂತ. ಅದರಲ್ಲಿ ಕಬೀರ್ ನಿರ್ಗುಣ ನಿರಾಕಾರ, ಬೇಕಾದವರೆಲ್ಲ ಕೃಷ್ಣ, ರಾಮ ಇತ್ಯಾದಿ ಸಾಕಾರ ಸಗುಣನ ಆರಾಧನೆ ಮಾಡ್ತಾಯಿದ್ರು. ಈತ ಪಾಪ ಅವ್ರ ವಿಷಯ ಜಾಸ್ತಿ ಗೊತ್ತೇ ಇಲ್ಲ ನೋಡಿ. ಹಿಂದೂ ಅಂತ ಕೆಲವರು, ಮುಸ್ಲಿಂ ಅಂತ ಕೆಲವರು, ಎಲ್ಲ ದಂತಕಥೆಗಳು ಬೇಕಾದಷ್ಟು ಆಗಿ ಹೋಗಿವೆ ನೋಡಿ. ಬಟ್ ಅಪ್ಪಟ, ಯು ಕ್ಯಾನ್ ಕಾಲ್ ದ ಸೇಜ್, ಯು ಕ್ಯಾನ್ ಕಾಲ್ ಹಿಮ್ ಎ ಸೇಂಟ್. ಸೇಜ್ಗೂ ಸೇಂಟ್ಗೂ ವ್ಯತ್ಯಾಸ ಏನು? ಸೇಂಟ್ ಅಂತಂದರೆ ಸಾತ್ವಿಕವಾಗಿರ್ತಾನೆ ಅಂತ ಅನ್ಕೋಬೋದು. ಸೇಜ್ ಹ್ಯಾಸ್ ಟ್ರಾನ್ಸೆಂಡೆಡ್ ದಟ್ ಸ್ಟೇಜ್ ಆಲ್ಸೋ. ಸೊ ಕಬೀರನ ದೋಹಗಳನ್ನೆಲ್ಲ ನೀವು ಹಿಂದಿಲೇ ಓದಿದ್ರ? ಆಫ್ ಕೋರ್ಸ್. ನಮ್ಮ ಕನ್ನಡದ ಸಂತರಲ್ಲಿ ನಿಮ್ಗೆ ಯಾರಿಗಾರು ಪ್ರಿಯವಾದವರು? ಓ, ಮಹಾದೇವಿ, ಬಸವೇಶ್ವರ, ನಮ್ಮ ಪುರಂದರದಾಸರು ಇತ್ಯಾದಿ. ಒಬ್ಬರೇ ಇಬ್ಬರೇ. ಯಾಕೆ ನಿಮ್ಗೆ ಅವರು ಇಷ್ಟ? ನಿಮ್ಗೆ ಅವರ ಆಧ್ಯಾತ್ಮಿಕ ಚಿಂತನೆಯಲ್ಲಿ ನಿಮ್ಗೆ ಯಾವ್ದು ಹೆಚ್ಚು ಒಂಥರ ಆಕರ್ಷಕವಾಗಿದೆಯೇನು? ನೋಡಿ, ಟೇಕ್ ಫಾರ್ ಇನ್ಸ್ಟೆನ್ಸ್ ಮಹಾದೇವಿ. ಅದು ಸಾಧನೆ ಅನ್ನೋದು ಹೇಗೆ ಶುರುವಾಗುತ್ತೆ, ಹೇಗೆ ಮುಗಿಯುತ್ತೆ, ಎಲ್ಲಿ ಮುಗಿಯುತ್ತೆ ಅಂತನ್ನೋದನ್ನು ನೀವು ಎಕ್ಸಾಮಿನ್ ಮಾಡಿದ್ರೆ ಎಷ್ಟು ಜನರು ಶೃಂಗಾರದಿಂದ ಶುರು ಮಾಡ್ತಾರೆ. ಅಂದರೆ ಒಂದು ಯಾರಿಗೆ ಯಾವ ಅತೃಪ್ತಿ ಆಕಾಂಕ್ಷೆ ಇರುತ್ತೋ ಅದನ್ನು ಸೋ ಕಾಲ್ಡ್ ಭಗವಂತನ ಮೇಲೆ ಪ್ರೊಜೆಕ್ಟ್ ಮಾಡ್ತಾರೆ. ಅದರ ಮೇಲೆ ತಪಸ್ಸು ಮಾಡಿ 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 ಏಕಾಗ್ರತೆ ಮಾಡಿ 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 ಅವರು ಸಂತೃಪ್ತಿ ಹೊಂದುತ್ತಾರೆ. ಆವಾಗ ಅದು ಕೂಡ ಮುಗಿದೋಗುತ್ತೆ. ಅದರಿಂದ ಶಾಂತರಸ ಅನ್ನೋದು ದಿ ಕ್ಲೈಮ್ಯಾಕ್ಸ್. ಅದರಲ್ಲಿ ಇನ್ಯಾವ ಅಲೆಗಳು ಏಳಲ್ಲ, ಪ್ರಶಾಂತತೆ ಮಾತ್ರ ಇರುತ್ತೆ. ಅದುವರೆಗೂ ಏರಿಳಿತ ಉಬ್ಬಿಳಿತ ನಡೀತಾನೇ ಇರುತ್ತೆ. ಒಂದು ಸತಿ ಓ ನನಗೆ ಸಿಕ್ಕಿಬಿಟ್ಟ ನನಗೆ ಅನ್ನೋ ಸಂತೋಷ, ಇಲ್ಲದ್ರೆ ಇಲ್ಲ ಈ ಸಿಕ್ಕೇ ಇಲ್ಲ. ಹಿಂದಿಲಿ ಮಹಾದೇವಿ ವರ್ಮ ಅಂತ ಒಂದು ಛಾಯಾವಾದಿ ಪೊಯಿಟೆಸ್ ಇದ್ದು, ಅವಳಂತಾಳೆ, ಮೇರಾ ನಟ್ಕಟ್ ಭಾಲಂ, ಎಲ್ಲಿ ಬಂಧಿಸಕ್ಕೆ ನೋಡಿದ್ರು ತಪ್ಪಿಸ್ಕೊಂಡು ನಗ್ತಾ ತಪ್ಪಿಸ್ಕೊಂಡು ಓಡೋಟೋಗ್ತಾ ಇದ್ದ. ಎಲ್ಲಪ್ಪ ಇವರನ್ನು ಬಚ್ಚಿಟ್ಟಿರೋದು ಅಂತ ಅಂದ್ಕೊಂಡು ಕಡೆಗೆ ಏನು ಮಾಡಿದೆ, ನಾನು ಕಣ್ಣೊಳಗೆ ಇಟ್ಕೊಂಡ್ಬಿಟ್ಟು ಕಣ್ಣು ಮುಚ್ಕೊಂಡ್ಬಿಡ್ತೀನಿ, ಆವಾಗಿನೆಲ್ಲೂ ಹೋಗೋಕ್ಕಾಗಲ್ಲ. ಬಟ್ ಹಿ ಎಸ್ಕೇಪ್ಡ್ ಇನ್ ದಿ ಫಾರ್ಮ್ ಆಫ್ ಟಿಯರ್ಸ್. ಹಾಗೆ ಅದು ಯಾವ ಒಂದು ತಲ್ಲಣವೂ ಇಲ್ಲದೆ ಮಹಾದೇವಿ ಹೇಳೋ ಹಾಗೆ ಬಯಲಾಯಿತು. ಇರೋದೆಲ್ಲ ಬಯಲೇ. ನಾವು ನಮಗೆ ಬೇಕಾದಾಗ ಸ್ಟ್ರಕ್ಚರ್ಸ್ ಕಟ್ಕೋತೀವಿ ಅಥವಾ ಮರಗಳನ್ನು ಬೆಳೆಸ್ತೀವಿ. ಹೌದು ಅಲ್ವ? ಸಮ್ ನ್ಯಾಚುರಲ್ ಕೆಲಾಮಿಟಿ ಹ್ಯಾಪನ್ಸ್ ಆ್ಯಂಡ್ ಎವ್ರಿಥಿಂಗ್ ಈಸ್ ಡಿಸ್ಟ್ರಾಯ್ಡ್. ಅವಾಗೇನು ಬಯಲಾಗೆ ಮಧ್ಯ ಸ್ಟ್ರಕ್ಚರ್ಸ್ ಬಂದವು, ಕಡೆಗೆ ಬಯಲೆ. ಹಾಗೆ ನಾವು ಸರ್ವವ್ಯಾಪಿಯಾದ ಆ ಒಂದು ಪ್ಯೂರ್ ಕಾನ್ಷಿಯಸ್ನೆಸ್ಸಲ್ಲಿ ನಾನು ನೀನು ಇದೆಲ್ಲ ಕಟ್ಕೊಂಡಿರ್ತೀವಿ. ಯಾವಾಗ ಆ ಜ್ಞಾನೋದಯವಾಗುತ್ತೋ, ಓ ಇರೋದೊಂದೇ ಇಲ್ಲಪ್ಪ ಅಂತ ಅನ್ಸುತ್ತೋ, ಎಲ್ಲ ನೆಲಸಮವಾಗೋಗುತ್ತೆ. ಆವಾಗ ಇದ್ದ ಬಯಲು ಇರೋ ಹಾಗೆ ಇರುತ್ತೆ. ಕಬೀರ್ದು ಯಾವುದಾದ್ರು ದೋಹ ನೆನಪಲ್ಲಿದೆಯಾ ನಿಮಗೆ?
ಬೇಕಾದಷ್ಟು ಜ್ಞಾಪಕ ಇದೆಪ್ಪ. ನೋಡಿ ಇದೆಲ್ಲ ಜ್ಞಾಪಕ ಇದೆ. ಆಗಿನ ಕಾಲದ 70 ವರ್ಷದ ಏನು ಜ್ಞಾಪಕ ಇಲ್ಲ. ಹೇಳಿ, ಯಾವ್ದಾರೊಂದು ಹೇಳಿ. मोहे सुन सुन आवत हासी पानी में मीन प्यासी आत्मज्ञान बिना न रपटकत को नोतरा कोई कासी जैसे मृगना भी कस्तूरी बन बन फिरत उदासी पानी में मीन प्यासी मोहे सुन सुन आवत हासी पानी में मीन प्यासी. ಏನು ಇದರ ಅರ್ಥ? ನನಗೆ ನಗು ಬರ್ತಾ ಇದೆ ಪ್ರಪಂಚ ನೋಡಿ. ಆತ್ಮಜ್ಞಾನವಿಲ್ಲದೆ ಅಂದರೆ ತಾವು ನಾನು ಅಂದರೆ ಏನು ಅಂತ ತಿಳ್ಕೊಳ್ಳದೆ ಕೆಲವರು ಕಾಶಿಗೆ ಹೋಗ್ತಾ ಇದ್ದಾರೆ, ಕೆಲವರು ಮಥುರಾಕ್ಕೆ ಹೋಗ್ತಾ ಇದ್ದಾರೆ. ಹೇಗೆ ಅಂತಂದರೆ ಕಸ್ತೂರಿ ಮೃಗ ತನ್ನ ನಾಭಿಯಲ್ಲೇ ಕಸ್ತೂರಿ ಇದೆ, ಅದರ ಸುವಾಸನೆ ಎಲ್ಲ ಕಡೆ ವಿಸ್ತರಿಸ್ತಾ ಇದೆ, ಪಸರ್ತಾ ಇದೆ. ಎಲ್ಲಿದೆ ಸುವಾಸನೆ ಎಲ್ಲಿಂದ ಬರ್ತಾ ಇದೆ ಅಂತಂದ್ಬಿಟ್ಟು ಹೋಗ್ತಾ ಇದೆ. ಹುಡುಕ್ತಾ ಹುಡುಕ್ತಾ ಪಾಪ ಉದಾಸೀನವಾಗಿದೆ, ತುಂಬ ಕಷ್ಟವಾಗಿದೆ ಅವನಿಗೆ ಅದಕ್ಕೆ ನೋಡೋಕ್ಕೆ, ಎಲ್ಲೂ ಸಿಗ್ತಾ ಇಲ್ಲ. ಇದನ್ನು ನೋಡಿ ನನಗೆ ನಗು ಬರುತ್ತೆ. ಹೇಗೆ ನದಿಯಲ್ಲಿ ಮೀನುಗಳಿವೆ, ತನ್ನ ಪಾಡಕ್ಕೆ ಹೋಗ್ತಾ ಇವೆ, ಆದರೆ ನದಿಯಲ್ಲಿ ಆ ನೀರಿನ ಒಳಗಡೆನೇ ಇದ್ದುಕೊಂಡು ಅದಕ್ಕೆ ಬಾಯಾರಿಕೆ ಆಗ್ತಾ ಇದೆ. ನಂಗೆ ನಗು ಬರ್ತಾ ಇದೆ. ಈ ನಿರ್ಗುಣ ನಿರಾಕಾರ ಅಂತ ಯಾರು ಪ್ರಸಿದ್ಧವಾಗಿದ್ದಾರೋ ಅವ್ರು ಹೇಗೆ ಮನಸ್ಸಿನ ಬದಲಾವಣೆಗಳಾಗ್ತಿರುತ್ತೆ ಅಂತಂದರೆ, ಹರಿ ಮೊರ ಪೀವ ಮೇ ಹರಿ ಕಿ ಬಹುರಿಯ ರಾಮ ಬಡೆ ಮೈ ಚುಟುಕ ಲಹುರಿಯ ಅಂದರೆ ಹರಿ ಮೊರ ಪೀವ್, ಹರಿ ನನ್ನ ಪ್ರಿಯತಮ, ನಾನು ಹರಿಯ ಒಂದು ಚಿಕ್ಕ ವಧು. ರಾಮ ಅನ್ನೋದು ಒಂದು ದೊಡ್ಡ ಅಲೆ, ನಾನೊಂದು ಚಿಕ್ಕ ಅಲೆ. ಸಾಹಬ ಪಕ್ಕ ಮೈ ಅತಿ ಕಚ್ಚ, ಮೈ ಝೂಟ ಮೇರೆ ಸಾಹಬ ಸಚ್ಚ. ಸಾಹಬ್ ಅಂದರೆ ಪರಮಾತ್ಮ ಯಥಾರ್ಥವಾದ ನಿಜವಾದ ವಸ್ತು, ನಾನು ಸುಳ್ಳು. ಪರಮಾತ್ಮ ಪಕ್ವವಾದ ವಸ್ತು, ನಾನು ಅತಿ ಕಚ್ಚ. ಲಾಲಿ ಮೋರೆ ಲಾಲಕಿ ಜಿತ ದೇಖ್ಯೋ ತಿತ ಲಾಲ್, ಲಾಲಿ ದೇಖನ ಮೈ ಗಯಿ ಮೈ ಬಿ ಹೋ ಗಯಿ ಲಾಲ್. ಮೇರೆ ಲಾಲ್ ಅಂತಂದರೆ ಸಾಮಾನ್ಯವಾಗಿ ಮಕ್ಕಳಿಗೆ ಹೇಳ್ತಾರೆ ಮುದ್ದಿಂದ. ನಾನು ನನ್ನ ಸಣ್ಣ ಮಗುವಿನ ಲಾಲನೆ ಪಾಲನೆಯಲ್ಲಿ ಮಗ್ನಳಾಗಿದ್ದೆ. ಜನರಂದ್ರು, ಅಯ್ಯೋ ಏನಿದೆ ಇಲ್ಲಿ ಕೂತಿದೆಯಲ್ಲ, ಹೊರಗಡೆ ಎಷ್ಟು ಒಳ್ಳೆ ಲಾಲಿಮೆ, ಎಷ್ಟು ಒಳ್ಳೆ ಕೆಂಪು ಬೆಳಕು ಪಸರಿಸ್ತಾ ಇದೆ, ಹೋಗಿ ನೋಡ್ಕೊಂಬ ಅಂತಂದರೆ ಲಾಲಿ ಮೋರೆ ಲಾಲಿಗಿ. ಅವಾಗ ಮಗುನು ಅಲ್ಲೇ ಬಿಟ್ಟುಬಿಟ್ಟು ಹೊರಗೋದ್ರೆ ಎಲ್ಲ ನನ್ನ ಮಗುವಲ್ಲಿ ಯಾವ ಒಂದು ಮೃದುವಾದ ಕೆಂಪುತನ ನನಗೆ ಕಂಡುತ್ತೋ, ಒಂದು ತಾವರೆ ಹೂವಿನಾಗೆ, ಒಂದು ತಾವರೆ ಮೊಗ್ಗಿನ ಹಾಗೆ ಏನು ನನಗೆ ಕಂಡುತ್ತೋ ಅದು ಹೊರಗಡೆ ಎಲ್ಲ ಕಡೆನೂ ಕಾಣಿಸ್ತಾ ಇದೆ ನನಗೆ. ಲಾಲಿ ದೇಖನ ಮೈ ಗಯಿ ಮೈ ಬಿ ಹೋಗೈ ಲಾಲ್. ನೋಡ್ತಾ ನೋಡ್ತಾ ನಾನು ಅದೇ ಕೆಂಪಾಗಿ ಹೋದೆ. ನೋಡಿ, ದ್ವೈತದಲ್ಲಿ ಶುರುವಾಗಿ ಅದ್ವೈತದಲ್ಲಿ ಪರ್ಯವಸನೆ ಆಗಲೇಬೇಕು, ಆವಾಗಲೇ ಸಂತೃಪ್ತಿ ಬರುತ್ತೆ, ಇಲ್ಲರ ಅಲ್ಲಿವರೆಗೂ ಸಂತೃಪ್ತಿ ಬರಲ್ಲ. ಈ ಬಸವಣ್ಣನವರಲ್ಲಿ ಅದ್ವೈತದ ಇಮ್ಯಾಜಿನೇಷನ್ ಇಲ್ಲ, ಬಟ್ ಅದ್ರದ್ದು ವಿಶೇಷತೆ ಏನು? ನಿಮ್ಗೆ ಅವ್ರಿಗೂ ಇಷ್ಟ ಅಂತ ಹೇಳಿದ್ರೆ ಆಗಲೇ ಅನುಭವ ಎಲ್ರಿಗೂ ಬಂದೇ ಬರುತ್ತೆ ಚಂದನ್, ಬರಲೇಬೇಕು. ಅದು ನೀವು ಸರಿಯಾಗಿ ಕೆಲಸ ಮಾಡಿದ್ರೆ, ಸರಿಯಾಗಿ ಅಡುಗೆ ಮಾಡಿದ್ರೆ ಅದು ರೆಡಿಮೇಡ್ ಆಗಲೇಬೇಕಲ್ಲ. ಹಾಗೆ ನೀವು ಸರಿಯಾಗಿ ಸಾಧನೆ ಮಾಡಿದ್ರೆ ಬರಲೇಬೇಕಾಗತ್ತೆ. ಇಟ್ ಕಾಂಟ್ ಎಸ್ಕೇಪ್ ಯು ಎಟ್ ಆಲ್. ಬಸವಣ್ಣವ್ರ ದರ್ಶನ ಅಂದರೆ ಒಂದು ಅವ್ರ ದರ್ಶನ ನಿಮ್ಗೆ ಯಾಕೆ ಒಂದು ಇಷ್ಟ ಆಗಿರೋದು ಯಾಕೆ? ಅದು ಅದೇನು ವಿಶೇಷ ಏನು ಕಾಣಿಸ್ತು ನಿಮಗೆ? ಅಕ್ಕ ಮಹೋದಯ ಹೇಳಿದ್ರಿ, ಬಸವಣ್ಣನವರು ಒಂದು ಸ್ವಲ್ಪ ಸಮಾಜದ ಬಗ್ಗೆ ಹೆಚ್ಚು ಗಮನ ಕೊಟ್ಟವರು, ಅಂದರೆ ಸಾಮಾಜಿಕ ವ್ಯವಸ್ಥೆಯ ಬಗ್ಗೆನೂ ಹೆಚ್ಚು ಯೋಚಿಸಿದವರು. ಎಲ್ಲ ಒಂದನ್ನೊಂದು ಕಾಂಪ್ಲಿಮೆಂಟ್ ಮಾಡುತ್ತಲ್ಲ. ಇಲ್ಲದೆ ಇದ್ದರೆ ನಂಬಿ ಕರೆದರೆ ಓ ಎನ್ನನೇ ಶಿವನು ಅಂತ ಯಾಕಂತಿದ್ರು ಹೇಳಿ? ನಂಬಲರಿಯರು ನಚ್ಚಲರಿಯರು ದಾಂಭಿಕ ಭಕ್ತರು ಅಂತ ಅದು ಹೇಳ್ತಾರೋ ಇಲ್ವೋ? ಎಲ್ಲ ಕಾಂಪ್ಲಿಮೆಂಟ್ ಆಗಿರುತ್ತೆ. ಯು ಕಾಂಟ್ ಸೇ ಇವರು ಸಮಾಜ ದೃಷ್ಟಿಯವರು, ಇವರು ಆಂತರಿಕ ದೃಷ್ಟಿಯವರು ಅಲ್ಲ. ಹಾಗಲ್ಲ, ಇವ್ರು ಎರಡು ಬೆರೆತಿದೆ. ಈಗ ನೀವು ಆಧ್ಯಾತ್ಮದ ಬಗ್ಗೆ ಮಾತಾಡ್ತಾ ಸಮಾಜ ತಪ್ಪು ಹೋಗ್ಬಿಡ್ಬೋದು ನಿಮ್ಮ ದೃಷ್ಟಿಯಿಂದ. ಅಂದರೆ ನಿಮ್ಮೊಂದು ಕಂಪ್ಲೀಟ್ ಒಂದು ವಾಸ್ತವ ಒಂದು ಅಂತ ಹೇಳ್ತಾ, ಅಥವಾ ಒಂದು ವಿಶ್ವ ಒಂದು ಅಂತ ಹೇಳ್ತಾ ಸಮಾಜದ ಕಡೆ ಗಮನ ಕಡಿಮೆ ಆಗ್ತಾ ಹೋಗ್ಬೋದು. ಇನ್ ಸ್ಟೇಜಸ್, ಇನ್ ಫೇಸಸ್ ಅದು ಆಗ್ಬೋದು. ಮೊದಲು ಯು ಆರ್ ಸೋ ಅಬ್ಸೆಸ್ಡ್ ವಿತ್ ವಾಟ್ ಯು ವಾಂಟ್ ಟು ಅಚೀವ್,
ಒಂದು ದೇವರು ಅಂತಲೇ ಇಟ್ಕೊಳ್ಳಿ, ಅದರ ಮೇಲೆ ನಿಮ್ಮ ಗಮನವೆಲ್ಲ ಇರುತ್ತೆ. ಸೊ ಈ ಫೋಕಸ್ ಇದ್ದಾಗ, ಕ್ಯಾಮ್ರಾ ಫೋಕಸ್ ಇದ್ದ ಹಾಗೆ ಇವಾಗ ನಿಮ್ಮ ಮುಖದ ಮೇಲೆ ನಾವು ಫೋಕಸ್ ಮಾಡಬೇಕು ಅಂತ ನಿಮ್ಮ ಮುಖ ಸ್ಪಷ್ಟವಾಗಿರುತ್ತೆ, ಬ್ಯಾಕ್ಗ್ರೌಂಡ್ ಎಲ್ಲ ಅಸ್ಪಷ್ಟವಾಗುತ್ತಲ್ವಾ. ಹಾಗೆ ಇಲ್ಲೂ ಅಷ್ಟೇ, ಮೊದಲು ದೇವರು ಅಂತ ಇಟ್ಕೊಂಡ್ರೆ ಅದು ಫೋಕಸ್ ಆಗುತ್ತೆ, ಅದು ಸ್ಪಷ್ಟವಾಗಿರುತ್ತೆ, ಮಿಕ್ಕದ್ದೆಲ್ಲ ಗೌಣವಾಗುತ್ತೆ. ಆಮೇಲೆ ಇದಕ್ಕೂ ಅದಕ್ಕೂ ವ್ಯತ್ಯಾಸವಿಲ್ಲ. ಪೂರ್ಣಮದಃ ಪೂರ್ಣಮಿದಂ, ಎಲ್ಲ ಪೂರ್ಣವೇ ಅಂತ ಯಾವಾಗ ಗೊತ್ತಾಗುತ್ತೋ ಆವಾಗ ಯುವರ್ ವಿಷನ್ ಇಸ್ ವೈಡ್. ಹೌದು, ಬಟ್ ಆ ಥರ ವಿಷನ್ ವೈಡಾಗಿ ಇಟ್ಕೊಳ್ತಾನೆ ತಕ್ಷಣದೊಂದು ವ್ಯವಸ್ಥೆಯನ್ನು ತಿದ್ದುಪಡಿಕೆ ಅಥವಾ ಒಂದು ಸಮಾನತೆಯ ದೃಷ್ಟಿಯಿಂದ ಏನಾದರೂ ಮಾಡಬೇಕು ಅಂತಲೂ ಅನಿಸ್ಬೇಕಲ್ವ. ಅಂದರೆ ಅದ್ರ ಫೋಕಸ್ ಕಳ್ಕೊಳ್ಳೋದೇ ಇರೋದಿದೆಯಲ್ಲ, ಅದು ಜೊತೆಯಲ್ಲೇ ಎರಡನ್ನೂ ಯೋಚಿಸ್ತಾ ಹೋಗೋದು, ಅದು ನಿಮ್ಮ ವಿಸ್ತಾರವಾದ ಅವಲೋಕನ ಏನಿದೆ, ನಿಮ್ಮ ವಿಸ್ತಾರವಾದ ಸತ್ಯದೃಷ್ಟಿ ಏನಿದೆ, ಅದು ಯಾರಿಗೆ ಅರ್ಥವಾಗುತ್ತೆ ಹೇಳಿ? ಎಲ್ಲರೂ ಖಂಡವಾಗಿ ನೋಡ್ತಾರೆ, ನಿಮ್ಮ ಅಖಂಡ ದೃಷ್ಟಿ ಅವ್ರಿಗೆ ಬರಲ್ವಲ್ಲ. ಸೊ ನಿಮ್ಮನ್ನು ಅಸಾಸಿನೇಟ್ ಮಾಡೋಕ್ಕೂ ರೆಡಿಯಾಗಿರ್ತಾರೆ ಅವರು. ಬಿಕಾಸ್ ಸೊಸೈಟಿ ಈಸ್ ಅಫ್ರೇಡ್ ಆಫ್ ಟ್ರೂತ್, ಇಟ್ ಓನ್ಲಿ ವಾಂಟ್ಸ್ ಕಂಪಾರ್ಟ್ಮೆಂಟ್ಸ್. ಹೌದೋ ಅಲ್ವೋ? ಸೊ ಯಾರೋ ಸಕ್ಸಸ್ಫುಲ್ ಆಗ್ಬೋದೇ ಹೊರತು ಮೋಸ್ಟ್ ಆಫ್ ದೆಮ್ ದೇ ಫಾಲ್. ಐದರ್ ಇವ್ ಸಾಕ್ರೆಟಿಸ್ಗೆ ಏನಾಯಿತು, ಯೇಸು ಪ್ರಭುಗೆ ಏನಾಯಿತು, ಮಹಾತ್ಮ ಗಾಂಧಿಗೆ ಏನಾಯಿತು, ಸೊಸೈಟಿಗೆ ಆಗಲ್ಲ. ಸೊಸೈಟಿಗೆ ಭಯ. ಯಾರು ಇಫ್ ಎನಿಬಡಿ ಈಸ್ ಔಟ್ ಆಫ್ ಆರ್ಡಿನರಿ ಭಯ ಪಟ್ಕೊಳ್ಳುತ್ತೆ ಅದು. ಇಟ್ ಓನ್ಲಿ ವಾಂಟ್ಸ್ ಕಂಪ್ಲೇಸೆನ್ಸಿ, ಇಟ್ ಓನ್ಲಿ ವಾಂಟ್ಸ್ ಥಿಂಗ್ಸ್ ಟು ಗೋ ಆನ್ ಅಷ್ಟೇ. ಮೇ ಬಿ ಸ್ವಲ್ಪ ಕಾಸ್ಮೆಟಿಕ್ ಸರ್ಜರಿ ಮಾಡಿದ್ರೆ ಸಾಕಾಗ್ಬೋದು, ಇಷ್ಟೇ. ಚಂದನ್, ನೀವು ಮೈಸೂರಿಗೆ ವಾಪಸ್ ಬಂದ ನಂತರ ಈ ಹಂತದ ಬಗ್ಗೆ ನೀವು ಯೋಚಿಸಿದಾಗ ಹೌ ಹ್ಯಾವ್ ಯು, ವಾಟ್ ನಿಮ್ಮ ಪ್ರಿಯಾಕ್ಯುಪೇಷನ್ಸ್ ಏನು, ಹೌ ಡು ಯು, ವಾಟ್ ಡು ಯು ಥಿಂಕ್ ಅಬೌಟ್ ಈಗ ನೋಡಿ, 28 ವರ್ಷ ಹಿಂದೆ ಬಂದ್ರೂ ದಿಸ್ ಇಸ್ ಮೈ ಲಾಂಗೆಸ್ಟ್ ಸ್ಟಿಂಟ್ ಇನ್ ಮೈಸೂರು, ನೋ ಡೌಟ್. ಆದರೂ ಮೈಸೂರಿಗೂ ನನಗೂ ಏನು ಸಂಬಂಧ ಇದೆ? ನಾನು ಐ ಹಾರ್ಡ್ಲಿ ಮೂವ್ ಔಟ್ ಆಫ್ ದಿ ಕಾಂಪೌಂಡ್, ಬಿಕಾಸ್ ಐ ಆಮ್ ಬ್ಯುಸಿ. ಅಂದರೆ ಸ್ವಾಮಿಗಳಿದ್ದಾಗ ತುಂಬ ಜನ ಬರ್ತಾ ಇದ್ರು, ಸೊ ಐ ಹ್ಯಾಡ್ ಟು ಪ್ಲೇ ಹೋಸ್ಟೆಸ್. ಯಾವ ಸ್ವಾಮೀಜಿಗಳು? ಅದೇ ಕಸಿನ್ ಆತ್ಮಾನಂದೇಂದ್ರ ಸರಸ್ವತಿ ಸಮಾಧಿ ಇಲ್ಲಿದೆಯಲ್ಲ, ಅವ್ರದ್ದು. ಅವ್ರ ಬಗ್ಗೆ ಸ್ವಲ್ಪ ಹೇಳಿ, ಅವ್ರ ಬಗ್ಗೆ ಸ್ವಲ್ಪ ಹೇಳಿ. ಹೇಳಿದ್ದೆ ನಿಮಗೆ, ಇಲ್ಲೇ MSc ಮಾಡಿದ್ರು, ಆಮೇಲೆ IAS ಆಯಿತು, ಸರಿ ನಾರ್ತ್ ಇಂಡಿಯಾಗೆ ಹೊಟ್ಟೋದ್ರು. ಬಟ್ ಆಸಕ್ತಿ ಇರಲಿಲ್ಲ. ಅವಾಗೆಲ್ಲ IAS ಅಂದರೆ ಒಂಥರ ಸ್ಟೇಟಸ್ ಸಿಂಬಲ್ ಎಟ್ಸೆಟ್ರಾ ಈಗಲೂ ಸ್ಟೇಟಸ್ ಸಿಂಬಲ್ಲೇ ಅದು ಅಷ್ಟೇ. ಅಜ್ಞರಿಗೆಲ್ಲ ಸ್ಟೇಟಸ್ ಸಿಂಬಲ್ಸ್ ಅನ್ನೋದೇ ಒಂದು ಫಾಲ್ಸ್ ಅಂತ ತಿಳಿಯೋವರೆಗೂ ಎಲ್ಲ ಸ್ಟೇಟಸ್ ಸಿಂಬಲ್ಸ್ ಇದ್ದೇ ಇರುತ್ತವಲ್ಲ. ನಮ್ಮ ತಂದೆ ನನ್ನೂ ಕಳಿಸ್ಬೇಕು ಅಂತಿದ್ರು IASಗೆ. ಸೊ ಮೈ ಕಸಿನ್ ಪುಟ್ ಎ ಸ್ಟಾಪ್ ಟು ದಟ್ ಅಂಡ್ ಸೆಡ್, ನಾವೊಬ್ಬ ಸಿಕ್ಕಾಕೊಂಡಿರೋದು ಸಾಕು ಸದ್ಯ, ಅವಳನ್ನ ಯಾಕೆ ಕಳಿಸ್ತೀರಾ ಅಂತ. ಅಲ್ಲಿಗೆ ಹೋದ್ಮೇಲೆ ಅಲ್ವಾ ಗೊತ್ತಾಗೋದು, ಇಟ್ಸ್ ನೋ ಪ್ಲೇಸ್ ಫಾರ್ ಎನ್ ಆನೆಸ್ಟ್ ಮ್ಯಾನ್. ಆಮೇಲೆ ಏನಾಯಿತು? ಅವರಿಗೆ ಫಾರ್ಚುನೇಟ್ಲಿ he also came in contact with this Mukundalal Pathak, who was a Gayatri Upasaka. ಬಟ್ ಅವರು ಲಿಮಿಟೆಡ್, ಮುಕುಂದಲಾಲ್ ಪಾಠಕ್ ಅನ್ನೋರು ಲಿಮಿಟೆಡ್. ಅಂದರೆ ಅವ್ರು ಗಾಯತ್ರಿ ಉಪಾಸನ ಇತ್ಯಾದಿ ಮಾಡಿದ್ರೆ ಹೊರತು ಸಾಕಾರ ಸಗುಣ ಮಾಡಿದ್ರು. ನಿರಾಕಾರ ನಿರ್ಗುಣಕ್ಕೆ ಅಷ್ಟು ಇವಲ್ಯೂಷನ್ ಬರಲಿಲ್ಲ ಅವರಿಗೆ. ಮೇ ಬಿ ಹಿ ವಾಸ್ ಟು ಓಲ್ಡ್, ಅಂತೂ ಆಗಲಿಲ್ಲ ಅವ್ರಿಗೆ. ಸೊ ಅವ್ರ ಕೆಲಸ ಮುಗೀತು. ಆವಾಗ ವಿ ಕೇಮ್ ಇನ್ ಟು ಕಾಂಟ್ಯಾಕ್ಟ್ ವಿತ್ ಸಚ್ಚಿದಾನಂದೇಂದ್ರ ಸರಸ್ವತಿ. ಅವರಲ್ಲಿ ಹೊಳೆ ನರಸೀಪುರದಲ್ಲಿ. ಆಮೇಲೆ ಇಲ್ಲಿಗೆ ಬಂದ್ರ ಮೈಸೂರಿಗೆ? ಆಮೇಲೆ ಮೈಸೂರಿಗೆ ಬಂದ್ರ? ಹಾಂ. ಸೊ ಇಲ್ಲಿ ಮೈಸೂರಲ್ಲಿ ಈ ಆಶ್ರಮದಲ್ಲಿ ಪ್ರವಚನಗಳ ಸ್ವಾಮಿಗಳಿದ್ದಾಗ ಮಾಡ್ತಾ ಇದ್ರು. ನಾನೇನು ಮಾಡಲ್ಲ. ಯಾರು ಸಾಧಕರು ಬಂದು ಏನಾದ್ರು ಪ್ರಶ್ನೆ ಕೇಳಿದ್ರೆ ಹೇಳ್ತೀನಿ ಹೊರತು ಐ ಹ್ಯಾವ್ ನೋ ಇಂಪಲ್ಸ್ ಟು ಡೂ ಎನಿಥಿಂಗ್. ಹ್ಯಾಪಿ. ಬಟ್ ಈ ದೇಶದ ಬಗ್ಗೆ ಯೋಚಿಸ್ತೀರಾ? ಯಾವ ಬದಲಾಗುತ್ತಿರೋ ಪರಿಸರ, ರಾಜಕೀಯ, ಸಾಂಸ್ಕೃತಿಕವಾಗಿ ಏನಾಗ್ತಿದೆ ಏನಂತ ಹೇಳೋಣಪ್ಪ? ಇಸ್ ದೇರ್ ಎನಿಥಿಂಗ್ ಟು ಅಡ್ಮೈರ್? ಬಟ್ ಒಂದು ಏನಪ್ಪ ಅಂತಂದರೆ, ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಇದ್ದ ಹಾಗೆ, ಫ್ರಮ್ ಈಚ್ ಅಕಾರ್ಡಿಂಗ್ ಟು ಹಿಸ್ ಎಬಿಲಿಟಿ. ಇವಾಗ ನೀವು ಚಿಕ್ಕೋರು, ನೀವು ಎನರ್ಜೆಟಿಕ್ ಆಗಿರ್ತೀರಾ, ನೀವು ಏನು ಬೇಕಾದ್ರೂ ಮಾಡ್ತೀರಾ. ಐ ಆಮ್ ಟು ಓಲ್ಡ್, ಇನ್ನೊಂದೆರಡು ದಿನದಲ್ಲಿ 90 ತುಂಬತ್ತೆ. ಸೊ ನಾ ಏನು ಮಾಡ್ತೀನಿ? ಸೆಮಿ ಇನ್ವ್ಯಾಲಿಡ್ ಹೇಳಿದ್ನ. ಸೊ ನಾನು ವಾಟ್ ಐ ಕ್ಯಾನ್ ಡೂ, ಒಂದೇ ಜಾಗದಲ್ಲಿ ಕೂತ್ಕೊಂಡು ಯಾರು ಬಂದು ತಮ್ಮ ಸಂಶಯ ಪರಿಹಾರಗಳನ್ನು ಕೇಳಿದ್ರೆ
ಹೀಗೆ ಮಾಡ್ಬೋದು ಅಂತ ಹೇಳಬಲ್ಲೆ. ಅಂದರೆ ನಾನು ಸ್ವಾನುಭವದಿಂದ ಹೇಳಬಲ್ಲೆ, ಸುಮ್ಮನೆ ಬುಕ್ಕಿಶ್ ನಾಲೆಡ್ಜ್ ಅಲ್ಲದೆ ಹಾಗೆ ಹೀಗೆ ಅಂತ ಹೇಳಿದೆ. ಹೀಗಾದರೆ ಹೀಗಾಗುತ್ತೆ, ವಿಚಾರ ಮಾರ್ಗ ಹೇಗೆ ಮಾಡಬೇಕು, ಧ್ಯಾನ ಅನ್ನೋದು ಹೇಗೆ ಮಾಡಬೇಕು, ಎಲ್ಲ ಬದಲಾವಣೆ ಆಗ್ತಾ ಇರುತ್ತೆ. ಯಾಕೆಂದರೆ ಸಾಧನೆ ಅಂತಂದರೆ ಇಟ್ ಈಸ್ ಜಸ್ಟ್ ಎ ಟ್ರೈನಿಂಗ್ ಆಫ್ ದಿ ಮೈಂಡ್. ಯಾಕೆಂದರೆ ಇರೋ ವಸ್ತು ಅಲ್ಲೇ ಇದೆ, ಅದು ನಮಗೆ ಗೊತ್ತಿಲ್ಲ ಅಷ್ಟೇ. ಇಟ್ ಈಸ್ ಓನ್ಲಿ ಟು ರಿಮೂವ್ ಆಲ್ ದಿ ಕವರಿಂಗ್ಸ್. ಆ ಕವರಿಂಗ್ಸ್ ಮಾತ್ರ ನಾವು ತೆಗಿಲೇಬೇಕು, ಇಲ್ಲದೆ ಇದ್ದರೆ ಒಳಗಿನ ಬೆಳಕು ನಮಗೆ ಗೊತ್ತಾಗಲ್ಲ. ಬಟ್ ನಿಮ್ಮ ಬಿಡುವಿನಲ್ಲಿ ಇತ್ತೀಚಿನ ಕನ್ನಡ ಲೇಖಕರು ಬರವಣಿಗೆಗಳು, ಕಥೆಗಳು ಓದೋಕ್ಕೆ ಟೈಮ್ ಅವಕಾಶಗಳು ಸಿಕ್ಕಿದಾವ? ಎಲ್ಲರೂ ನೋಡಿದ್ರೆ ಒಂಥರ ಬರ್ಡ್ಸ್ ಆಫ್ ದಿ ಸೇಮ್ ಫೆದರ್ ಅನ್ನೋ ಹಾಗೆ ಐ ಫೀಲ್ ವೆರಿ ಎಫೆಕ್ಷನೇಟ್ ಟು ಆಲ್ ದಿ ಯಂಗ್ ರೈಟರ್ಸ್. ಅಲ್ಲ, ಬಟ್ ಈಗ ನಿಮ್ಮ ಕಾಲದ ಸಾಹಿತ್ಯಕ್ಕೂ ಈಗ ತುಂಬ ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ ನೀವು ಕಂಡಿರೋದು? ನೋಡಿ, ನಮ್ಮ ಕಾಲದಲ್ಲಿ ಫಾರ್ ಇನ್ಸ್ಟೆನ್ಸ್ ಗಂಡಸರು ಹೆಂಗಸರು ಅಷ್ಟು ಮಿಕ್ಸಿಂಗ್ ಇರಲಿಲ್ಲ. ಈಗಿನ ದೃಷ್ಟಿಯಲ್ಲಿ ನೋಡಿದ್ರೆ ಒಂದು ಪರ್ಮಿಸಿವ್ನೆಸ್ ಅಂತ ಏನಿದೆಯೋ ಆಗ ಟ್ಯಾಬು. ಎಷ್ಟೇ ಕ್ಲೋಸ್ ಆಗಿರಲಿ ಒಂದು ಹ್ಯಾಂಡ್ ಶೇಕ್ ಕೂಡ ಯಾರೂ ಏನು ಮಾಡ್ತಿರ್ಲಿಲ್ಲ. ಅಷ್ಟು ಮಡಿ ಕಾಲ ಅದು, ಅದಲ್ವ. ಪ್ಲಸ್ ನಮ್ಮ ಸಮಸ್ಯೆಗಳು ನಮಗಿದ್ವು, ಈಗಿನ ಸಮಸ್ಯೆಗಳು ಈಗಿದೆ. ಇದು ಹೆಚ್ಚು ಕ್ಲಿಷ್ಟವಾಗಿವೆ ಈಗ ಸಮಸ್ಯೆಗಳು. ಬಟ್ ಐ ಆಮ್ ಶೂರ್ ದೇ ಕ್ಯಾನ್ ಮ್ಯಾನೇಜ್ ಇಟ್. ದೇ ಹ್ಯಾವ್ ಟು ಫಾರ್ ಸರ್ವೈವಲ್. ಇತ್ತೀಚೆಗೆ ಆಧ್ಯಾತ್ಮದ ಬಗ್ಗೆ ಯೋಚಿಸ್ತಿರೋರಲ್ಲಿ ನಿಮ್ಗೆ ಯಾರಾದರೂ ವಿಶೇಷ ಅಂತ ಅನಿಸಿದೆಯಾ? ಇವಾಗ ಫಾರ್ ಇನ್ಸ್ಟೆನ್ಸ್ ಮೊನ್ನೆ ಸಿಂಧು ಮಧುರ ಚೆನ್ನರ ಸಮಗ್ರ ಬರವಣಿಗೆ ಅಂತ ತಂದಿದ್ಲು. ಅದರಲ್ಲೂ ಎಷ್ಟು ಒಳ್ಳೆ ಪಾಪ ಅಂದರೆ ಆನೆಸ್ಟಾಗಿ ಪ್ರಾಮಾಣಿಕವಾಗಿ ತಮ್ಮ ವಿಷಯ ತಾವು ಬರ್ಕೊಂಡಿರೋದ್ರಿಂದ ಇಟ್ ಮೇಕ್ಸ್ ಇಂಟ್ರೆಸ್ಟಿಂಗ್ ರೀಡಿಂಗ್. ಆಮೇಲೆ ಬೇಂದ್ರೆ ಅವರದ್ದು ಮರಾಠಿ ಪ್ರವಚನಗಳ ಕನ್ನಡ ಅನುವಾದ ಯಾರೋ ಮಾಡಿದಾರೊಬ್ಬರು, ಹುಬ್ಬಳ್ಳಿಯವರೋ ಯಾರೋ ಒಬ್ಬರು ಮಾಡಿದ್ದಾರೆ. ಅದನ್ನೆಲ್ಲ ಸಿಂಧು ತಂದುಕೊಡ್ತಾ ಇರ್ತಾಳೆ, ನಾನು ಓದ್ತಿರ್ತೀನಿ. ಆದರೂ ಒಂದು ಚಂದನ್, ನಿಮ್ಮ ಟೋಟಲ್ ಕಮಿಟ್ಮೆಂಟ್ ಇಲ್ಲದೆ ಹೋದರೆ ಕೊನೆ ತನಕ ಹೋಗ್ಲಾರ್ರಿ ನೀವು. ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಕಸರ ಹೆಗೆಯ ಅಂತಾರೆ ಹಿಂದಿಲಿ, ಅಂದರೆ ಸ್ವಲ್ಪ ಒಂದು ಹಿಂಜರಿಯುವಿಕೆ ಬಂದ್ಬಿಡುತ್ತೆ. ಎಲ್ಲ ಬಿಟ್ರೇ ಹೇಗೆ, ಇಫ್ ಯು ವಾಂಟ್ ಟು ಬಿ ಫಿಲ್ಡ್ ಟೋಟಲಿ ಯು ಮಸ್ಟ್ ಎಂಪ್ಟಿ ಯುವರ್ ಸೆಲ್ಫ್ ಟೋಟಲಿ. ಹೂ ಈಸ್ ರೆಡಿ ಟು ಡೂ ದಟ್? ಏನಿಲ್ಲ ಅಂತಂದ್ರೆ ಜನರಿಗೆ ಏನೋ ಹೇಳಬೇಕು ಅಂತನೋ ಒಂದು ಇಂಪಲ್ಸಾರು ಇರುತ್ತಲ್ಲ, ಅದು ಕೂಡ ಹೋಗಿಬಿಟ್ರೆ ಅವಾಗ ಟೋಟಲ್ ಎಂಪ್ಟಿನೆಸ್, ರೆಡಿ ಟು ಬಿ ಫಿಲ್ಡ್. ಬಟ್ ಅದು ನಿಮ್ಮ ಅಕ್ನಾಲೆಜ್ಮೆಂಟ್ ಆಗಬೇಕು. Does it make sense? It makes complete sense. I was wondering, ಈ ಥರದ್ದೊಂದು ರಿಯಲೈಸೇಷನ್ ಇದ್ಮೇಲೆ ಇಟ್ ಕ್ಯಾನ್ ಅಲೌ ಯು ಟು ಸ್ಟಿಲ್ ರೈಟ್ ಲಿಟ್ರೇಚರ್. ಅಂದರೆ ಅಂದರೆ ಒಂದು ಥಿಯೋಲಾಜಿಕಲ್ಲಿ ಒಂದು ಕ್ರಿಶ್ಚಿಯನ್ನಾಗೆ, ಡಿವೋಟ್ ಕ್ರಿಶ್ಚಿಯನ್ನಾಗೇ ಬರೆಯೋರಿದ್ದಾರೆ, ಡಿವೋಟ್ ಇನ್ಯಾವುದೋ ಒಂದು ಧರ್ಮದಲ್ಲೇ ಬೇರೂರಿ ಬರೆಯೋರಿದ್ದಾರೆ. ಅಂದರೆ ವಿತ್ ದೀಸ್ ಸಾರ್ಟ್ ಈ ಥರ ಟ್ರಾನ್ಸೆಂಡೆಂಟಲ್ ಕನ್ವಿಕ್ಷನ್ಸ್ ಇದ್ದು ಕೂಡ ಫಿಲ್ಮ್ ಮೇಕರ್ಸ್ ಇದ್ದಾರೆ ಕೆಲವರು, ಒಂದು ಸ್ಪಿರಿಚುವಲ್ ವಿಷನ್ ಇಟ್ಕೊಂಡು ಕೆಲಸ ಮಾಡೋರು. ಸೊ ಐಮ್ ಜಸ್ಟ್ ವಂಡ್ರಿಂಗ್, ಅಂದರೆ ಇವೆರಡು ಜೊತೆಲೇ ಈ ಥರದೊಂದು ಸ್ಪಿರಿಚುವಲ್ ಎವಲ್ಯೂಷನ್ ವಿಚ್ ಆಲ್ಸೋ ಲವ್ಸ್ ಯು ಟು ಬಿ ಕ್ರಿಯೇಟಿವ್ ಇನ್ ಸರ್ಟನ್ ಏರಿಯಾಸ್, ಅಂದರೆ ಇನ್ ದಿ ಆರ್ಟ್ಸ್ ಆರ್ ಇನ್ ಎನಿಥಿಂಗ್ ಯು ಡೂ. ಇನ್ಫ್ಯಾಕ್ಟ್ ಇದೆಲ್ಲ ಮಾಡರ್ನ್ ಡೇ ಡಿಸ್ಟಿಂಕ್ಷನ್ಸ್. ಆಗ ನೀವು ಶರಣರನ್ನು ನೋಡಿದ್ರೆ ಎಲ್ಲ ಥರದ ಕಾಯಕನೂ ಮಾಡ್ತಾಯಿದ್ರು, ಕುಂಬಾರರು ಅದಕ್ಕೂ ಭಕ್ತಿಗೂ. ದಟ್ ಈಸ್ ವೇರ್ ಈಚ್ ಇಂಡಿವಿಜುವಲ್ ಈಸ್ ಡಿಫ್ರೆಂಟ್. ಸಿಂಧು ಹೇಳ್ತಿರ್ತಾಳೆ, ನಿಮಗೆ ಸರ್ಕಿದೆ ನಿಮ್ಮ ಹತ್ರ, ಹೇಳಬಲ್ಲಿರಿ, ಯಾಕೆ ಹೇಳಲ್ಲ, ಬರೀರಿ ಹೋಗಲಿ, ನೋ ಇಂಪಲ್ಸ್. ಏನು ಮಾಡ್ತೀರಾ ಅದಕ್ಕೆ? ಕಾಂಟ್ ಫೋರ್ಸ್ ಯುವರ್ ಸೆಲ್ಫ್. ಏನು ಬರೆಯೋದಿಲ್ವ ನೀವು ಈಗ? ಸಂತೃಪ್ತಿ. ಇಷ್ಟೊತ್ತು ನಮ್ಮ ಜೊತೆ ನಿಮ್ಮ ನೆನಪುಗಳನ್ನ, ಅನುಭವಗಳನ್ನ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು. ನಿಜವಾಗ್ಲೂ ನಮ್ಮ ಅದೃಷ್ಟ ನೀವು ಇಷ್ಟೊತ್ತು ನಮ್ಮ ಜೊತೆ ಕಾಲ ಕಳೆದಿದ್ದು. ಸಂಗಮ ಕಥಾ ಸಂಕಲನ ನಂತರ ಬಂದ ಬಿಡಿ ಬಿಡಿ ಕಥೆಗಳು ಮತ್ತು ಮರುಲೋಕಾರ್ಪಣೆಗೊಳ್ಳಿ, ಒಂದು ಪುಸ್ತಕದ ರೂಪದಲ್ಲಿ ಹೊಸ ಓದುಗರನ್ನು ತಲುಪಲಿ ಮತ್ತು ವಿಮರ್ಶಕರ ಗಮನ ಸೆಳೀಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು.